Good afternoon, all, and we welcome you all to this podcast. And today we have with us somebody who doctor is that he's um, somebody who has had a lot of career excellence in ಅಂದ್ರೆ ತುಂಬಾ awards recognitions have come his way before he has cleared the exam. Okay, so ಅವರು Rashtrapati Scout Award in 2006 he has won the award, and so if you Google him before his AOPS interviews, he has given a lot of interviews on national television. This was during the COVID crisis, where his voice on resident doctors who are there, who are doing internship, and how they have to be protected, and how their stipend or their interests have to be protected. So for which yeah, I mean, definitely he made a lot of like he said, that sparked his interest to move towards the civil service. So he was the president of Karnataka Association for Resident Doctors. Then he moved on, and then he set his eye on ಇಂಟ್ರೋನೇ ಜಾಸ್ತಿ I mean, a lot of people don't know. For people who have read the DAF, and have, because when we read the DAF, first question was that there are so many verticals of possible questions. ಎಷ್ಟೆಲ್ಲ ಕ್ವೆಶನ್ಸ್ ಪಾಸಿಬಿಲಿಟಿ ಇದೆ, ಇವ್ರನ್ನ ಕೇಳಬಹುದು ಬೋರ್ಡ್ ಅನ್ನೋದೇ ಒಂದು ದೊಡ್ಡ ಡಿಸ್ಕಷನ್ ವಿತ್ ಇನ್ ಅವರ್ ಇಂಟರ್ನಲ್ ಟೀಮ್, ಬಿಕಾಸ್ ದ ವಾಸ್ಟ್ನೆಸ್ ಆಫ್ ಹಿಸ್ ಮೆನ್ಷನಿಂಗ್. sometimes you have, but he has mentioned all of this in the DAF. ಸೊ ಅದೆಲ್ಲಾನು DAF ಅಲ್ಲಿ ಬರ್ದಿರೋದ್ರಿಂದ ಎಲ್ಲಾದ್ರ ಮೇಲೂ ಕ್ವೆಶನ್ಸ್ ಪಾಸಿಬಿಲಿಟಿ ಇತ್ತು ಅಂತ. ಬಟ್ ಯಾ, ಐ ಮೀನ್, ಒನ್ ಥಿಂಗ್ ಇಸ್, ಡಿಸ್ಪೈಟ್ ಆಲ್ ಆಫ್ ದಿಸ್, the most striking feature doctor ಬಗ್ಗೆ ಏನು ಅಂದ್ರೆ his humbleness, and you can approach him, and there is an air of calmness which he carries, and light agi ಇಟ್ಟಿರ್ತಾರೆ ಸಿಚುವೇಶನ್ ಮೂಡ್. And so we welcome Dr. Dayanand Sagar, and welcome sir. And so yeah, I mean, firstly, if you can tell us about your early schooling days, and you studied in Sacred Hearts School, if I am correct, and how was your schooling days, and what is it that your vivid memories of that? ಸೆಕೆಂಡ್ ಆರ್ಟ್ ಸ್ಕೂಲ್ ಅಲ್ಲ, ನಾನು ಫಸ್ಟ್ ಬೇಸಿಕಲಿ ನಾನು ಓದಿದೆಲ್ಲ ಚೆನ್ನಗಿರಿ ಅಂತ, ಇಟ್ ಇಸ್ ಎ ತಾಲೂಕಾ ಪ್ಲೇಸ್ ಇನ್ ದಾವಣಗೆರೆ ಡಿಸ್ಟ್ರಿಕ್ಟ್. ಸೊ ಬಟ್ ಬೇಸಿಕಲಿ ಐ ಕಮ್ ಫ್ರಮ್ ಮಾದನಹಳ್ಳಿ ವಿಲೇಜ್, ವಿಚ್ ಇಸ್ ಅ ಕಾರ್ನರ್ ವಿಲೇಜ್ ಆಫ್ ದಾವಣಗೆರೆ. ಇಟ್ ಇಸ್ ಬಿಟ್ವೀನ್ ದಾವಣಗೆರೆ ಅಂಡ್ ಶಿವಮೊಗ್ಗ. ಇಟ್ ಇಸ್ ಕ್ಲೋಸ್ ಟು ಶಿವಮೊಗ್ಗ, ದೋ ಇಟ್ ಇಸ್ ಅಂಡರ್ ದಾವಣಗೆರೆ. ಅಲ್ಲಿ ಐ ಹ್ಯಾಡ್ ಅ ವೆರಿ ಡೀಸೆಂಟ್ ಸ್ಕೂಲಿಂಗ್, ಲೈಕ್ ಎವ್ರಿಬಡಿ. ಅಂದರೆ ಹೋಮ್ವರ್ಕ್ ಕೊಟ್ಟರೆ ಹೋಮ್ವರ್ಕ್ ಮಾಡೋದು, ಟೀಚರ್ಸ್ ಎಲ್ಲ ಬೈತಾರೋ ಹೆದರ್ಕೊಳ್ಳೋದು. ಬಟ್ ಐ ವಾಸ್ ಗುಡ್ ಇನ್ ಅಕಾಡೆಮಿಕ್ಸ್. ಬಟ್ ಅರ್ಲಿ ಡೇಸಿಂದ ಐ ವಾಸ್ ಗುಡ್ ಇನ್ ಅದರ್ ಆಕ್ಟಿವಿಟೀಸ್ ಆಲ್ಸೋ, ಲೈಕ್ ಸಮ್ಮರ್ ಹಾಲಿಡೇಸ್ ಅದೆಲ್ಲ ಬಂದರೆ ನಮ್ಮ ಊರಿಗೆ ಹೋಗೋದು, ಅಲ್ಲಿಂದ ನಮ್ಮ ಹೊಲಕ್ಕೆ ಹೋಗೋದು, ನನ್ನ ಚಾನಲಲ್ಲಿ ಆಟ ಆಡೋದು, ಬುಗುರಿ ಆಡೋದು, ಗಿಲ್ಲಿದಾಂಡು ಆಡೋದು. ನಾನು ನೋಡ್ತಾ ಇದ್ದೆ, ಸಂಬಡಿ ವಾಸ್ ಪ್ಲೇಯಿಂಗ್ ಇಲ್ಲಿ ವಿಜಯನಗರ ಸೈಡಲ್ಲಿ 3 ಜನ ಮಕ್ಕಳು ಗಿಲ್ಲಿದಾಂಡು ಆಡ್ತಾ ಇದ್ರು. ದೇ ಡೋಂಟ್ ಹ್ಯಾವ್ ಗಿಲ್ಲಿ ಅಂದರೆ ಏನು ಅಂತ ದೇ ಡೋಂಟ್ ನೋ, ಆರ್ ದೇ ಡೋಂಟ್ ನೋ ಹೌ ಟು ಮೇಕ್ ಇಟ್. ಆಕ್ಚುಲಿ ಬರೀ ಯಾವುದೋ ಕೋಲ್ ಬಿದ್ದಿರೋ ಕೋಲ್ ದೇ ಆರ್ ಟ್ರೈಂಗ್ ಟು ಸಿ ಅದು ಏರಲ್ಲಿ ಪಾಪ್ ಆಗುತ್ತಾ ಇಲ್ಲ ಅಂತ. ಫೀಲಿಂಗ್ ಬ್ಯಾಕ್, ಬಟ್ ಇಟ್ ವಾಸ್ ಅ ವೆರಿ ಎನ್ರಿಚಿಂಗ್ ಚೈಲ್ಡ್ಹುಡ್ ನಾನು ಬದುಕಿದ್ದು. ಐ ಥಿಂಕ್ ಪ್ರಾಬ್ಲಿ ನಾಟ್ ಜಸ್ಟ್ ಮೀ, ಆಲ್ ದ 90s ಕಿಡ್ ಕ್ಯಾನ್ ರಿಲೇಟ್ ಟು ದಿಸ್. ಸೊ ಚೆನ್ನಾಗಿರ್ತಾ ಇತ್ತು ಹಳ್ಳಿ ಲೈಫ್. ಐ ಯೂಸ್ ಟು ಎಂಜಾಯ್. Talked about Sacred Heart High School. It is a boys' high school, and it is the most strictest high school in Shivamogga, and it is the only high school that used to, buy ಬೆತ್ತದ ಕೋಲ್ನ ದುಡ್ಡು ಕೊಟ್ಟು ತರಿಸ್ತಾ ಇದ್ರು ನಮ್ಮ ಸ್ಕೂಲಲ್ಲಿ. ಆ್ಯಕ್ಚುಲಿ ಬಿದಿರಿನ ಕೋಲ್ ಬರುತ್ತೆ, ಬೆತ್ತದ ಕೋಲ್ ಬರುತ್ತೆ, ಅದು ಎಷ್ಟು ಹೊಡೆದ್ರು ಆಗಲ್ಲ. ಆ್ಯಂಡ್ ಅದು ಬೆಂಡ್ ಕೂಡ ಆಗುತ್ತೆ. ಸ್ವಿಂಗ್ ಮಾಡಿದ್ರೆ ಮುಂದೆಡೆ ಪಾರ್ಟ್ ಬೆಂಡ್ ಆಗುತ್ತೆ, ಅದರಲ್ಲಿ ಹೊಡ್ತಾ ತುಂಬ ಜೋರಾಗಿ ಬೀಳ್ತಾ ಇತ್ತು. ಸೊ ನಾನು ಕೂಡ ಸ್ಕೂಲ್ ಡೇಸಲ್ಲಿ ಒದೆ ತಿಂದಿದ್ದೀನಿ. ಬಟ್ ನನ್ನ ಫ್ರೆಂಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಓದೇ ನನಗೆ ಬೀಳ್ತಾ ಇತ್ತು, ಬಿಕಾಸ್ ನಾನು ತರಲೆ ಕಡಿಮೆ ಮಾಡ್ತಾ ಇದ್ದೆ, ಸ್ವಲ್ಪ ಓದ್ತಾ ಇದ್ದೆ. ಅದರಿಂದ ನಾನು ಹೈಸ್ಕೂಲ್ ಡೇಸಲ್ಲೇ ಐ ಯೂಸ್ ಟು ಅಟೆಂಡ್ ದಿಸ್, ಈ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಭಾಷಣ ಮಾಡೋದು, ಸ್ಕೂಲಿಂದ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇದ್ದರೆ ಐ ಯೂಸ್ ಟು ಗೋ. ಸೊ ಆ ಟೈಮ್ನಲ್ಲೇ ಐ ಗಾಟ್ ಇನ್ ಟಚ್ ವಿತ್ ಎಷ್ಟೊಂದು ದಿನ ಈ ಚಿದಾನಮೂರ್ತಿ, ಅವ್ರ ಜೊತೆಗೆಲ್ಲ ಸ್ವಲ್ಪ ಚಂದ್ರಶೇಖರ್ ಪಾಟೀಲ್. ದೇ ಸಾ ಮೀ ಸ್ಪೀಕಿಂಗ್ ಇನ್ ಸಮ್ ಆಫ್ ದಿ ಪ್ರೋಗ್ರಾಮ್ಸ್ ಅಂಡ್ ದಿಸ್, ಒಳ್ಳೆ ಹುಡುಗರು ಇವನಿಗೆ ಕನ್ನಡ ಓದಿಸ್ರಿ ಅಂತ ನಮ್ಮ ಅಪ್ಪನ ಪಾಪ ಅವ್ರು ಹೇಳಿದ್ರು. ಆಲ್ ದಟ್ ಐ ಹ್ಯಾಡ್ ಅ ಗುಡ್ ಹೈಸ್ಕೂಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಬಟ್ ಮೈ PUC ವಾಸ್ ಟೆರಿಬಲ್, ಬಿಕಾಸ್ PUC ಬರೋ ಟೈಮ್ಗೆ ಓದೋದು ನಿಲ್ಲಿಸ್ಬಿಟ್ಟಿದ್ದೆ ನಾನು.
So because I was into so much of extracurricular activity and I was slightly more zealous and more confident. ಕ್ಲಾಸಲ್ಲಿ ಕೇಳಿದ್ರೆ ನಾನು ಬರ್ದ್ಬಿಡ್ತೀನಿ ಅಂತ ಏನೋ ಅನಿಸ್ತಾ ಇತ್ತು. ಸೊ ಸಮಥಿಂಗ್ ದಟ್ ಐ ಹ್ಯಾವ್ ನೆವರ್ ಟೋಲ್ಡ್ ಅಬೌಟ್ ಮೈ ಪಿ ಯು ಸಿ ಇಸ್ ಕ್ಲಾಸಲ್ಲಿ ಪಾಠ ಚೆನ್ನಾಗಿ ಕೇಳ್ತಾ ಇದ್ದೀನಿ ನಾನು. ದೆನ್ ಐ ಹ್ಯಾಡ್ ದಿಸ್ ಥಿಂಗ್ ದಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ. ಫಿಸಿಕ್ಸು ಮ್ಯಾಥ್ಸ್ ಏನಾದ್ರು ಕುತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಪಿ ಯು ಸಿನಲ್ಲಿ. ಬೇರೆ ಓದೋದು ರಿವಿಷನ್ ಮಾಡೋದಿಲ್ಲ. ಲೈಕ್ ಇಟ್ ವಾಸ್ ಲೈಕ್ ಟಾಸ್ಕ್. ಇವತ್ತು ಕುತ್ಕೊಂಡು ಈ ಬುಕ್ಕಿಂದ ಮೀ ಆ್ಯಂಡ್ ಮೈ ಫ್ರೆಂಡ್ ಪ್ರವೀಣ್ ಅಂತ ವಾಟ್ ವಿ ಯೂಸ್ ಟು ಡೂ ವಾಸ್ ಎಲ್ಲ ಬೇರೆ ಬೇರೆ ಬುಕ್ ಇದೆ. ಮ್ಯಾಥ್ಸಲ್ಲಿ ಒಂದು ಆಲ್ಗಾರಿದಮ್ಸ್ ಅಂತ ಏನೋ ಒಂದೆಲ್ಲ ಟಾಪಿಕ್ ಇದೆ, ಅಥವಾ ಇದಿದೆ ಅಂತ ಲಾಗ್ ಅಂತ ಇದೆ, ಅಥವಾ ಇಂಟಿಗ್ರಿಟಿ ಅಂತಿದ್ರೆ ಎಲ್ಲ ಬುಕ್ಕಿಂದಲೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ವಿ ಶುಡ್ ನಾಟ್ ಸ್ಟಡಿ. And then that affected me in my exams also. My exams were average. They didn't go that great. Exam alali what I used to do was, when I was reading, like, prove this Pythagoras theorem andre, I never used to mug facts avaga. Even now in my 2023 prelims also, all these articles, that other things, I have never mugged them. Nannu ena understand ಮಾಡ್ಕೋಬೇಕಂತ theorem game I used to read, correct ಆಗಿ ಮಾಡಿದ್ರು. I used to be like, hey, they have solved it correct ಅಂತ. I would not be mugging them. So that I did bad in my theory exams, because solve ಮಾಡುವಾಗ exam hall I am trying to solve the theorems, not remember ಮಾಡ್ಕೊಂಡು ಮಾಡ್ತಾ ಇರಲಿಲ್ಲ. So I got average. Since I was good in studies, I still managed to get an average score, and then I joined, had the opportunity to join both a good medical college and a decent engineering college also. But ಯಾರು ಡಾಕ್ಟರ್ಸ್ ಇಲ್ಲ ನಮ್ಮೂರಲ್ಲೂ ಇಲ್ಲ, ಸುತ್ತಮುತ್ತ ಹಳ್ಳಿಲಿಲ್ಲ. Since all government policies tarane nammuralla, they said health should be something that should be prioritized. Doctor anta, so I joined Kimshili. So ಈ time ಅಲ್ಲಿ when you were during this period, you met some people, ಚಿದಾನಂದಮೂರ್ತಿಗಳಾಗಿರ್ಬೋದು, ಅವರೆಲ್ಲ ಅವ್ರ ಒಡನಾಟ, ಮತ್ತು ನಿಮ್ಗೆ ಆದಂತಹ ಓನ್ ಯಾರಾದ್ರೂ ಇನ್ಸ್ಪಿರೇಷನ್ ಆರ್ ಮೋಟಿವೇಟೆಡ್ ಆರ್ ರೋಲ್ ಮಾಡೆಲ್ಸ್ ಇನ್ ಯೋರ್ ಓನ್ ಸರ್ಕಲ್ ಫ್ರಮ್ ಅರ್ಲಿ ಡೇಸ್? Right, the thing, as I said, in high school I used to go to the public library. Wherever I see, wherever either there is a hot chocolate, and public library is very tempting for me. So ಎಲ್ಲೇ ಪಬ್ಲಿಕ್ ಲೈಬ್ರರಿ ಇದ್ರು ನನಗೆ ಹೋಗ್ಬೇಕಂತ ಅನ್ಸುತ್ತೆ, ಹೋಗಿ ಕೂರ್ಬೇಕಂತ I always used to feel. ಸೊ ನಮ್ದು ಫ್ಯಾಮಿಲಿನಲ್ಲಿ ಓದೋ ಕಲ್ಚರ್ ಯಾರಿಗೂ ಇಲ್ಲ. ಸಿನ್ಸ್ ಐ ಕಮ್ ಫ್ರಮ್ ರೂರಲ್ ಬ್ಯಾಕ್ವರ್ಡ್ ಕಮ್ಯುನಿಟಿ, nobody is there. I was the first one to read novels, books, ಅದನ್ನೆಲ್ಲ ಕರಿಕ್ಯುಲಮ್ ಬಿಟ್ಟು. So you ಓದುವಾಗ then I started with, say, Ravi Bulagare. Then I understood in my PUC, I read all his books. This Bhima Tirthantakara, Matagati, a lot of crime thrillers I used to read. Then by the time I came to PUC, I understood that ಓದಬಾರ್ದು ಇದನ್ನೆಲ್ಲ ನಾವು, ಇದರಿಂದ ಉದ್ಧಾರ ಆಗಲ್ಲ ನಾವು. It gives that thrill of reading, but it is not helpful ಅಂತ. I was reading Tejasvi, ಸುಮಾರು ಬುಕ್ಸ್ ಓದ್ತಾ ಇದ್ದೀನಿ ನಾನು. Tejasvi ಓದ್ತಾ ಇದ್ದೆ, ಕಾನಪುರ ಓದ್ತಾ ಇದ್ದೆ. But Tejasvi ಓದುವಾಗ I used to feel the reading thrill also. ಬಟ್ ದೆನ್ ನಾನು ಸುತ್ತಮುತ್ತ ನಮ್ಮ ಸಮಾಜ ನಾನು ನೋಡ್ತಾ ಇದ್ದಿದ್ದ ರೀತಿ ಕೂಡ ನನಗೆ ಅನಿಸ್ತು ಸ್ವಲ್ಪ ಚೇಂಜ್ ಆಗ್ತದೆ, ಹೌ ಯು ಪರ್ಸೀವ್ ಎವ್ರಿಥಿಂಗ್ ಅಂತ. ಸೊ ದಟ್ ಈಸ್ ಸಮಥಿಂಗ್ ದಟ್ ಮೋಟಿವೇಟೆಡ್ ಮೀ ಇನ್ ಟು ಲುಕಿಂಗ್ ಅಟ್ ದ ವರ್ಲ್ಡ್ ಇನ್ ಎ ಡಿಫರೆಂಟ್ ವೇ. ಮೈ ರೀಡಿಂಗ್ ಹ್ಯಾಬಿಟ್. Now, why did I develop reading habit? I am not very sure. But initially, I think this crime thrillers and all these magazines, they give the photo of a hot models on the last page. Okay, as a teenager, I also had the curiosity of the model. This Grow Shobha ಅಂತ ಒಂದು magazine ಬರ್ತಾ ಇತ್ತು. That used to have a lot of photos. Okay, so pre-internet era. Okay, so yeah, I think I started with that for thrill, but then it enhanced my understanding of society, and my reading also expanded, and my curiosity also grew with time. And ಸಾಕಷ್ಟು ಜನ ಇವಾಗ ಫಾರ್ ಎಕ್ಸಾಂಪಲ್ ನೀವು PUC ಆದ್ಮೇಲೆ or during that period you were planning to like okay maybe go to a professional course, and then you set your eyes on probably clearing an exam, then the exam for NEET. ಆ ಥರದ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಒಂದು ಗೋಲ್ ಬೇಸ್ಗೆ ಯಾವ ಥರದ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡ್ಕೋಬೇಕು, ಹೌ ಇಸ್ ಇಟ್ ದಟ್ ಯು ಏನ್ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ ಅಂತ? ಓಕೆ, ಐ ಟೆಲ್ ಯು. ಸಿ, ನಾನು UPSC ನಂದು UPSC ಜರ್ನಿ ಇಟ್ಸೆಲ್ಫ್ ಇಸ್ ಇನಫ್ ಟು ಸೇ ದಟ್ ಐ ಆಮ್ ಅ ಗುಡ್ ಪ್ಲಾನರ್ ಅಥವಾ ಸ್ಟ್ರಾಟಜಿ ಮಾಡೋದು ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ನಾಟ್ ಬಿಕಾಸ್ ನಾನು ತುಂಬ ಹಾರ್ಡ್ ವರ್ಕಿಂಗು, ತುಂಬ ಇಂಟೆಲಿಜೆಂಟು, ಅಥವಾ ನಾನು ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿದ್ದೀನಿ ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ 1 ಇಯರ್ ಓದಿರೋದನ್ನೆಲ್ಲದನ್ನು ಎಕ್ಸಿಕ್ಯೂಟ್ ಮಾಡಿ ವರ್ಕ್ ಜೊತೆಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸೆಕೆಂಡ್ ಹಾಫ್ ಆಫ್ ಮೈ ಅಕಾಡೆಮಿಕ್ ಅಥವಾ ಕರಿಯರ್ ಟೈಮಲ್ಲಿ ಇಲ್ಲಿ ಬಂದು ಇಫ್ ಐ ಆಮ್ ಡೂಯಿಂಗ್ ಅಂದರೆ ಐ ಪುಟ್ ಲಾಟ್ ಆಫ್ ಪ್ಲಾನಿಂಗ್. Along with this also, I have cleared a lot of other exams also, like
NEET UG, NEET PG I have cleared twice, Niman Synthesis I have cleared twice. All this I have done. Some mindset that one should have to clear exam andre, so always when you are planning, never do prospective planning. ಅಂದ್ರೆ ಎಕ್ಸಾಮ್ 6 ತಿಂಗಳಿಗಿದೆ ಅಂದ್ರೆ ಇವತ್ತಿಂದ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ. ಯು ಆಲ್ವೇಸ್ ಪ್ಲಾನ್ ರಿವರ್ಸ್. ದಿಸ್ ಇಸ್ ದ ಡೇ, ಅದ್ರ 15 ದಿವಸ ಹಿಂದೆ ಏನು ಮಾಡ್ತೀನಿ, ಅದರಿಂದ ಏನು ಮಾಡ್ತೀನಿ, ಅದರಿಂದ ಏನು ಮಾಡ್ತೀನಿ, ಆ್ಯಂಡ್ ಹೌ ವಿ ಕ್ಯಾನ್ ಇಂಟಿಗ್ರೇಟ್ ಬೋತ್ ಅಂತ. ದಟ್ ಈಸ್ ಒನ್. ಎರಡನೇದು, ಆಲ್ವೇಸ್ ಸಿ ವಾಟ್ ಈಸ್ ದ ಡಿಮಾಂಡ್ ಆಫ್ ದಿ ಎಕ್ಸಾಮ್. ಲೈಕ್ ಐ ಸೆಡ್, UPSC Prelims 2023, I didn't remember Article 21 is right to life. I only know right to privacy is an article integral part of right to life. That is because I know UPSC will not ask which article talks about right to life, because UPSC asks conceptual based questions. Okay, so even now I have to study world history. So if I am getting into foreign service, I should know it better. Maybe I will probably do ChatGPT for medieval history, which I have not read till now. ಇಲ್ಲಿವರೆಗೆ ಓದಿಲ್ಲ. ಏನಕ್ಕೆ ಅಂದರೆ ದಟ್ ಈಸ್ ಬಿಕಾಸ್ ಈಲ್ಡ್ ಇಲ್ಲ ಆ ಸಬ್ಜೆಕ್ಟಲ್ಲಿ ಅಂತ. ಸೊ ಒನ್ ಥಿಂಗ್ ಇಸ್ ಸ್ಟ್ರಾಟಜೈಸ್, ರಿಟ್ರೋಸ್ಪೆಕ್ಟಿವ್ ಫ್ರಮ್ ದ ಡೇ ಆಫ್ ಎಕ್ಸಾಮ್. ಎರಡನೇದು, ನಿಮ್ಗೆ ಏನು ಓದಬೇಕು, ಏನು ಬರೀಬೇಕು ಅಂತ ಗೊತ್ತಿರಬೇಕು. UPSC ನಲ್ಲಿ ನಾನು ನನ್ನ ಫ್ರೆಂಡ್ ನಿಶಾಂತ್ ಒಂದು 10 ಪೇಜ್ ಬುಕ್ ಪ್ರಿಂಟ್ಔಟ್ ಮಾಡಿಸ್ಬೇಕಂದ್ರೆ 10 ಸಲ ವೇಸ್ಟ್ ಥಿಂಗ್. ಐ ಸಿ ಮೆನಿ ಸ್ಟೂಡೆಂಟ್ಸ್ ಹೋಲ್ಡಿಂಗ್ ಆಲ್ ದ ಬುಕ್ಸ್, ಓಕೆನಾ. ಬಟ್ ನಾನು ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಅಷ್ಟೇ ಪ್ರಿಂಟ್ಔಟ್ ಹಾಕ್ಸ್ತಾ ಇದ್ವಿ. ಪ್ರಿಂಟ್ಔಟ್ ಹಾಕ್ಸಿದ್ಮೇಲೆ ಓದ್ತಾ ಇದ್ವಿ. ಸೊ ನಾನು ಮೆನಿ ಪೀಪಲ್ ಥಿಂಕ್ ದೇ ಹ್ಯಾವ್ ಟೂ ಮೆನಿ ರಿಸೋರ್ಸ್ ಕನ್ಸ್ಟೆಂಟ್ಸ್. ದುಡ್ಡಿಲ್ಲ, ಗೈಡೆನ್ಸ್ ಇಲ್ಲ, ಅದಿಲ್ಲ. ದ ಹೈಯೆಸ್ಟ್ ರಿಸೋರ್ಸ್ ಕನ್ಸ್ಟೆಂಟ್ ಒನ್ ಹ್ಯಾಸ್ ಇಸ್ ರಿಸೋರ್ಸ್ ಕನ್ಸ್ಟೆಂಟ್ ಆಫ್ ಟೈಮ್. Even somebody who has cleared UPSC in 8th attempt has taken 9 years in UPSC journey. ಅವನು ಕೂಡ ರಿಸೋರ್ಸ್ ಕನ್ಸೆಂಟ್ ಇಸ್ ದ ಟೈಮ್. 9 ವರ್ಷ ಇದ್ದು ಏನಕ್ಕೆ ಅಂದರೆ ಈಸ್ ಜಂಪಿಂಗ್ ಫ್ರಮ್ ಒನ್ ಎಕ್ಸಾಮ್ ಟು ಅನದರ್ ಎಕ್ಸಾಮ್. ಈ ವರ್ಷ ಪ್ರಿಲಿಮ್ಸ್ ಆಗಿಲ್ವಾ, ಈ ವರ್ಷ ಮೇನ್ಸ್ ಇಂಟರ್ವ್ಯೂ ಕ್ಲಿಯರ್ ಆಗಿಲ್ವಾ, ನೆಕ್ಸ್ಟ್ ಪ್ರಿಲಿಮ್ಸ್ಗೆ ದರ್ ಇಸ್ ಹಾರ್ಡ್ಲಿ 1 month ಲೆಫ್ಟ್. ಅಥವಾ ಮೇನ್ಸ್ ಬರ್ದಾ, ಮೇನ್ಸ್ ರಿಸಲ್ಟ್ ಬಂತಾ, ಮೇನ್ಸ್ ಫೇಲ್ ಆಯ್ತಾ, ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್ ವಿತ್ ಇನ್ ದ ನೆಕ್ಸ್ಟ್ 4 months. So, time is one factor that is the most crucial factor that will decide your outcome for any exam. You should time and plan your exam well. If somebody writes a mains, they don't clear mains, I tell don't write an attempt. You take time, you give, you plan and give. Many freshers I talk to are, sir, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಬೇಕು. ಕೋಚಿಂಗು ಅಥವಾ ಕ್ಲಾಸ್ ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್, ಜುಲೈ 1ನೇ ತಾರೀಕಿಂದ ಸೀರಿಯಸ್ ಆಗಿ ಓದ್ತಾ ಇದ್ದೀನಿ ಅಂತ. Prelims is in May and he wants to clear in first attempt. The thing is, he cannot do it. He will spoil his attempt because his foundation is going to be fast ಆಗಿ ಓದ್ತಾರೆ, ಅರ್ಥ ಮಾಡ್ಕೊಳ್ಳಲ್ಲ. They give attempt ಕೊಡುವಾಗ ಏನಾಗುತ್ತೆ, they don't clear, they get 30 or 40, their confidence comes down, suicide ಕಡಿಮೆ ಬರುತ್ತೆ. So that is a mistake. So I always plan any exam that I do, okay na, I plan my studies also. 60 ದಿನ ಇದೆ, 6 ಸಬ್ಜೆಕ್ಟ್ ಓದಬೇಕು ಅಂತ ಇಟ್ಕೊಳ್ಳಿ. I will study these subjects in 60 days. I'll give each subject 10 days. Then 20 days I'll give for revision. One subject ನಾನು 10 days ಕೊಟ್ಟಿದ್ದೀನಿ ಅಂದರೆ ಅದರಲ್ಲಿ 10 ಚಾಪ್ಟರ್ ಇದೆ ಅಂದರೆ ಈಚ್ ಚಾಪ್ಟರ್ಗೆ ಐ ವಿಲ್ ಗಿವ್ 1 day. ಆ 1 day 6 to 8 hours I will read, 1 or 2 hours I will revise. So if you see my I didn't get my diary. I used to plan my each day also. Okay, you can call me more than a successful aspirant, you can call me a very good planner. ಈಚ್ ಡೇ ನಾನು ಇವತ್ತು ನೈಟ್ ನಾನು ಮಲಗ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಡೇ ನಾನು ಏನು ಮಾಡ್ತೀನಿ ಅಂತ ಐ ರೈಟ್. ಓಕೆ 6 o'clock get up, 6 to 8 fresh up, 8 to 11 this subject, then this I used to write. Total study hours is 10 hours. Okay, next day night when I'm sitting again with my diary, usually what I do was ನಾನು ರೀಡಿಂಗ್ ರೂಮ್ ಮುಗಿಸಿ ಹೋಗುವ 11-11ವರೆಗೆ I used to write my diary. ಅದರಲ್ಲಿ ವಾಟ್ ಐ ಯೂಸ್ ಟು ಡೂ ವಾಸ್ ಹಿಂದಿನ ದಿವಸ ನಾನು ನೈಟ್ ಬರೆದಿದ್ದೆ, ನಾನು ಅದ್ರದ್ದು ಏನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಐ ಯೂಸ್ ಟು ರೈಟ್. ಇಫ್ ಐ ಆಮ್ ಡೂಯಿಂಗ್ ಎನಿವೇರ್ ಬಿಟ್ವೀನ್ 7 to 8 hours, 10 hours ನಾನು ಪ್ಲಾನ್ ಮಾಡಿದ್ರು, 7 to 8 hours ಇಫ್ ಐ ಆಮ್ ಎಕ್ಸಿಕ್ಯೂಟಿಂಗ್, ದೆನ್ ದಟ್ ಈಸ್ ಎ ಗುಡ್ ಡೇ. ಅರ್ಥಕ್ಕೆ ಅದ್ರದ್ದು ನಾನು ಎವ್ಯಾಲ್ಯೂಯೇಟ್ ಮಾಡಿ ನೆಕ್ಸ್ಟ್ ಡೇ ಪ್ಲಾನ್ ಏನು ಅಂತ ಬರೀತೀನಿ. ಈಗ ಇಫ್ ಯು ಸಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್ ದಟ್ ಯು ಆಸ್ಕ್ಡ್. ದೇರ್ ಸೋ ಮೆನಿ ಥಿಂಗ್ಸ್ ದಟ್ ಐ ಕ್ಯಾನ್ ಟಾಕ್ ಅಬೌಟ್, ಲೈಕ್ ಹೌ ಐ ಡಿಡ್. ನನ್ನ UPSC ಇಂಟರ್ವ್ಯೂಗೆ ನಾನು ಹೋಗೋಕ್ಕಿಂತ ಮುಂಚೆ ಐ ಯೂಸ್ ಟು ರೈಟ್ 10 things I would do for my interview. I have actually made a video of myself in my tab. I have recorded what I will do in my interview hall, things that I do and things that I don't do. So I used to anticipate, my future. Like 2023 prelims was the toughest paper.
I anticipated paper will be tough and I should go to the exam like a soldier. 2024 mains, when I wrote ethics, last paper my shoulders were hurting, but still I had a very fixed pattern. I used to listen to some motivational songs before going to the exam, some songs with beat. I used to go with adrenaline rush. Exam is a war. For UPSC, definitely it is a war. Each paper that you write is a battle, because Williams paper, GS1 can be tough, CSAT can be tough. Okay, essay is relatively you can take it chill, but all other paper you are running against time. It is a war. You have to be on your top game, like a T20 match. Okay, you see the timer, last 5 minutes is in a 20 mark, in a 30 marks. How are you going to manage? Okay, now so it needs a lot of adrenaline rush also. When you are planning, you should be relaxed, but when you are writing, you should bring your mind. They do ulta. When they are reading in stress. When they are writing, they write slow, relaxed way. They will not complete it. Okay, now? Yeah. And of course, you should believe in yourself that you can do it. You should learn from your own mistakes and you should not do them again. Okay, now? This is how you should do it. So, I can cut short the answer if I'm boring you, or if I'm talking too much, I can cut short. So, in general, not just UPSC, like there are people preparing for any competitive exams, or so retrospective planning, or maybe it could be a task that they want to achieve, that okay, this much task, these many hours, and you back plan the entire thing. Some of, or mostly, what ಏನಾಗುತ್ತೆ ಅಂದ್ರೆ ಅದು ಡಿರೈಲ್ ಆಗ್ಬಿಡುತ್ತೆ ಪ್ಲಾನ್. ಆ ಪ್ಲಾನ್ ನಾವು ಅಂದ್ರೆ ಪ್ಲಾನ್ ಮಾಡ್ಬೇಕಾದ್ರೆ ಮಾಡಿರುವಂತ ಉತ್ಸಾಹ ಎಕ್ಸಿಕ್ಯೂಷನ್ ಇರುತ್ತೆ. ಒಂದೊಂದ್ಸತೆ ಡಿರೈಲ್ ಆದ್ಮೇಲೆ ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡಿದ್ರೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಅಗೇನ್ ಒಂದು ಏನಂದ್ರೆ, ಸಿ ವೆನ್ ಐ ಯೂಸ್ ಟು ಪ್ಲಾನ್, ಐ ವುಡ್ ನೆವರ್ ಪ್ಲಾನ್ ಫಾರ್ ಮೋರ್ ದನ್ 100%. ಅಂದ್ರೆ ಲೈಕ್ ಐ ನೋ ನನ್ನ ಕೆಪಾಸಿಟಿ ಏನಪ್ಪ, ನಾನು 8 ಗಂಟೆ ಓದ್ತೀನಿ. ಐ ಯೂಸ್ ಟು ಪ್ಲಾನ್ ಟು ರೀಡ್ 9 to 10 hours. I would never plan for 12 to 14 hours. I know students who plan more than their ability. Planning ಮಾಡುವಾಗಲೇ you should be careful. Suppose I have planned something, then it didn't go well, it changed. Then what I should do is I should not crib. I should make a fresh plan. Okay? Like for example, say now we are in July, May is prelims. Okay, if May is in prelims, then I should give 10 marks. I should start giving marks from March 15th. If I am giving marks from March 15th, okay, then for that I should have had one round of revision. A revision of 6 to 7 major subjects. Because it takes 2.5 months or even 3 months. Then I should start from January. To start revision in January, I should finish my reading in December. If I have to read in December, if I have to finish my reading in December, I require 6 months. I should have started in June. This is what I call is a planning an attempt. One exam here. If this exam is, each exam requires certain set of skills and certain set of knowledge. ಅದಕ್ಕೆ ಟೈಮ್ ಫ್ರೇಮ್ ಅಲ್ಲಿ ಪ್ಲಾನ್ ಮಾಡಬೇಕು. ಸಪೋಸ್ ಐ ಸೆಡ್ 6 months ಬೇಕಿರ್ಬೇಕು ನೀನು ಫಸ್ಟ್ ರೀಡಿಂಗ್ ಮಾಡೋದಕ್ಕೆ. ಇಟ್ ಇಸ್ ಇನ್ ಜುಲೈ ಬಟ್ ನಾವು ವಿ ಆರ್ ಇನ್ ಜುಲೈ. ಜೂನಲ್ಲಿ ಸ್ಟಾರ್ಟ್ ಮಾಡಬೇಕಾಯ್ತು, ಜುಲೈಲಿ ಬಿಡಿ. Then you see if you can skip one subject, but you will excel in all the other subjects like I planned. Okay, or if you have a very strong subject which you will not read, you will directly take that subject in revision. So all these are some tricks that is individualistic in approach. But now you know that GS1 100 questions correct ಮಾಡಬೇಕು, 60 questions correct ಮಾಡಬೇಕು. Or one subject you continue with the plan. But what students do is they try to read everything in a short period of time and they get confused. Ella paper no they get confused. So for instance, there is some flexibility in the plan that we need to maintain, that not a strict plan to be made anta ಹೇಳ್ತಾರೆ. See, planning is a outline. It is not a rule. Like say let me talk about a week. In a week I tell 3 ದಿವಸ GS ಓದಬೇಕು, 2 ದಿನ ಆಪ್ಷನಲ್ ಓದಬೇಕು, ಸ್ಯಾಟರ್ಡೆ ರಿವಿಷನ್ ಮಾಡಬೇಕು, ಸಂಡೇ ಟೆಸ್ಟ್ ಬರೀಬೇಕು, ಹಾಫ್ ಡೇ ಟೆಸ್ಟ್ ಬರೀಬೇಕು, ಹಾಫ್ ಡೇ ರಿಲ್ಯಾಕ್ಸ್ ಮಾಡಬೇಕು. ದಿಸ್ ಇಸ್ ದ ಔಟ್ಲೈನ್ ಫಾರ್ ಎ ವೀಕ್. ಓಕೆನಾ? ಒಂದು ದಿವಸ ಒಂದಿನ ಓದಕ್ಕೆ ಇಟ್ ಇಸ್ ಸ್ಟಿಲ್ ಫೈನ್, ಬಿಕಾಸ್ ಇಟ್ ಇಸ್ ಅ ಲಾಂಗ್ ಜರ್ನಿ. ಫಾರ್ UPSC it is a long journey. It is a 1 year journey. Even if you are out of your 10 weeks, if you are consistent in your 8 weeks also, it is fine. ನೀನು ಏನು ಪ್ಲಾನ್ ಮಾಡ್ತೀಯಾ ಅದ್ರಲ್ಲಿ ನೀನು 70% ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ಇಸ್ ಫೈನ್. ಐ ಟೆಲ್ ದಿಸ್ ಬಿಕಾಸ್ ವಾಟ್ ಈಸ್ ದ ಪರ್ಸೆಂಟೇಜ್ ಮಾರ್ಕ್ಸ್ ಯು ಶುಡ್ ಗೆಟ್ ಟು ಕ್ಲಿಯರ್ ದಿಸ್ ಎಕ್ಸಾಮ್?
Less than 50%. Even if you get 40%, 45%, you will be in the least. So this is the only exam where even less than 50% students are cracking and they are giving topper score. Okay, you can be a topper even if you are scoring less than 50%. And you are planning to give at least 70% execute ಮಾಡೋ ಇರಬೇಕು. But you should not be like ನೀನು ಒಂದು ಪ್ಲಾನ್ ಮಾಡಿದ್ಯಾ 10 ವೀಕ್ಸ್ಗೆ ಒಂದು ಪ್ಲಾನ್ ಮಾಡಿದ್ದೀನಿ ನೀನು ಒಂದು ದಿನ ಅದನ್ನು 100% ಮಾಡಿಬಿಟ್ಟೆ ನೆಕ್ಸ್ಟ್ ನೀನು 8-9 ವಾರ ಅದು ಪ್ಲಾನ್ ಪ್ರಕಾರನೇ ಮಾಡಿಲ್ಲ ಅಂದರೆ either your preparation is lagging or your approach to preparation is lagging or your planning is not right. So you should rectify. ನೀನು ಡಿಸಿಪ್ಲಿನ್ ಇಲ್ಲ ಅಂದರೆ you should be disciplined. But ನೀನು ಪ್ಲಾನಿಂಗ್ ತುಂಬ ಜಾಸ್ತಿ ಮಾಡಿದ್ರೆ ಯು ಶುಡ್ ಕಟ್ ಡೌನ್ ಆನ್ ಯುವರ್ ಪ್ಲಾನಿಂಗ್. ನಿನ್ನ ಪ್ಲಾನಿಂಗ್ ನೀನು ಎಕ್ಸಾಮ್ಗೆ ಡಿಮ್ಯಾಂಡಿಗೆ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇಟ್ಕೋ ಯು ಟೇಕ್ ದ ನೆಕ್ಸ್ಟ್ ಎಕ್ಸಾಮ್. ಅರ್ಥ ಆಗ್ತಾ ಇದೆ? ಓಕೆ, ಯು ಶುಡ್ ಟೇಕ್ ದ ನೆಕ್ಸ್ಟ್ ಎಕ್ಸಾಮ್. ಆ್ಯಂಡ್ ಸಮಥಿಂಗ್ ದಟ್ ಯು ಶುಡ್ ನೋ ವಾಟ್ ಈಸ್ ಎ ಗುಡ್ ಡೇ. ಗುಡ್ ಡೇ ಇಸ್ ದ ಒನ್ ವೇರ್ ಯು ಫೀಲ್ ಪರವಾಗಿಲ್ಲ ನಾನು ಸ್ವಲ್ಪ ಗೊತ್ತು ಸ್ವಲ್ಪ ಏನೋ ಅರ್ಥ ಮಾಡ್ಕೊಂಡೆ. ಯು ಗೋ ಬ್ಯಾಕ್ ಟು ಯುವರ್ ರೂಮ್, ಯು ಟಾಕ್ ಟು ಯುವರ್ ರೂಮ್ಮೇಟ್, ಯು ಸಿಟ್, ಯು ಡಿಸ್ಕಸ್ ಸಮಥಿಂಗ್. Okay, you talk about, say, reading room girl, politics. Okay, you talk about what is right, what is wrong. Then you go back to sleep, you get a good sleep, you get up next day morning fresh. That is a good day. If you are studying till 1 o'clock in the reading room, or say 3 o'clock, next day morning if you are getting up 6 o'clock, with only 3 hours of sleep, with face, grumpy face, that is not a good day. So UPSC what is required is doing a boring activity for a consistent period of time. Okay, reading 7-8 hours each day or 6 days a week. Okay, it sounds boring in the long run. But for some other exam it could be different. 10th ಗೆ ಎಕ್ಸಾಮ್ ದಿವಸ, ನಿಮ್ಮ ಡಿಗ್ರಿಗೆ ಎಕ್ಸಾಮ್ ದಿವಸ ರಾತ್ರಿ ಎಲ್ಲ ಕುತ್ಕೊಂಡು ಬರೀಬೋದು. UPSC ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಇಂಪಾಸಿಬಲ್ ವಿತ್ ದಿಸ್ ಅಪ್ರೋಚ್. ಸೊ ದ ಬೆಸ್ಟ್ ವೇ ದಟ್ ಎನಿಬಡಿ ಟಾಕ್ಸ್ ಅಬೌಟ್ ಎನಿ ಎಕ್ಸಾಮ್ ಫಾರ್ UPSC ಇಸ್ ಎಕ್ಸಾಮ್ ದಿವಸ ಏನು ಮಾಡಬೇಕು ನಿದ್ದೆ ಮಾಡ್ಕೊಂಡು ಓದ್ಬೇಕು. ದಿಸ್ ಇಸ್ ದ ಓನ್ಲಿ ಎಕ್ಸಾಮ್ that talks about this. So when you derail, you see why you are derailing. If it lacks discipline, you improve discipline. If you are planning too much, then plan little. But make sure that at least you are able to execute 80% of your plan. So you said about discipline and consistency. One of the challenges, not just from the exam point of view, I'm talking about, let's say, anything that needs focus for longer periods of hours to be achieved. It could be work or it could be something you want to learn. How is it that you suggest people as a psychiatrist as well as somebody who has been involved in these aspects of life to cut down on distractions and be more focused, disciplined and consistent in general? See, I tell my students also, since I also teach a lot of students, I tell 2 things that everybody should do wholehearted. One thing is if they're studying or working, that is one aspect. Second aspect is the aspect of leisure. Okay, now leisure is a very important part of any preparation. Okay, you should have very quality leisure, very quality, good quality hobbies, or you should have good friend circle where talking to them you feel your stress is getting reduced. If your friend is also cribbing a lot, or if your friend tells an inke lagala down, then that is not a good friend circle. Or what is the most common people do in leisure is doing Insta scrolls, endless Insta scrolling, athwa social media nododu. That is not counted as a part of your leisure. You should do something out of that, out of your room. When you have a good leisure, your mind will be very relaxed and calm on a Monday. Okay, now Monday morning. So what you should be approach is quality over quantity. Suppose I talked about, say, doing anything for 7 to 8 hours. 7 to 8 hours, if you are, instead of doing that, if you are doing 10 hours with, say, one kaili mobile, ಇನ್ನೊಂದು kaili book, if you are doing, okay, and ನೀನು ಓದಿರೋದು 8 ಗಂಟೆ, screen time 7 ಗಂಟೆ, that is not going to help. So next thing is, most important thing is, ನೀನು ಎಷ್ಟು ಗಂಟೆ ಓದ್ತೇವೆ ಅಂದ್ಬಿಟ್ಟಲ್ಲ, how well you do it. That is the next thing. Or even anything that you are learning. Third thing is, see, whatever that you are doing, you should do it 100%.
ಓಕೆನಾ, ಹಾಫ್ ಆ್ಯಂಡ್ ಹಾಫ್ ಮಾಡ್ಬೋದು. ನಾನು ಮಾಡ್ತಾರೆ ಸರಿನಾ ತಪ್ಪ, ಇದೇ ಬುಕ್ ಓದ್ತಾ ಇದ್ದೀನಾ, ಬೇರೆ ಮೆಟೀರಿಯಲ್ ಓದಬೇಕಾಗಿತ್ತಾ, ಆ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಚೆನ್ನಾಗಿದೆ, ಅಥವಾ ಸಪೋಸ್ ಯು ಲರ್ನಿಂಗ್ ಮ್ಯೂಸಿಕ್, ಮೇಬಿ ಐ ಶುಡ್ ಚೂಸ್ another institute to learn ಇದು. Once you have taken a task in hand, 100% priority should be given to the task in hand. Okay, na? That is third. Fourth one is distraction. What happens is students don't study. Then ಒಂದು ತಿಂಗಳು ಓದಲ್ಲ, ಮನೆಗೆ ಹೋದ್ರು, ರಿಲ್ಯಾಕ್ಸ್ ಮಾಡೋದು, ಹಬ್ಬ ಗಿಬ್ಬ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದರು, ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಬರೋಲ್ಲ. ಏನು ಮಾಡ್ತಾರೆ, ದೇ ಗೆಟ್ ಅಪ್ ಅಂಡ್ ದೇ ಗೋ ಫಾರ್ ಟೀ. ಟೀಯಲ್ಲಿ ಒಂದು 2 ಗಂಟೆ ಇರ್ತಾರೆ, ದೆನ್ ಅಗೇನ್ ದೇ ಕಮ್ ಬ್ಯಾಕ್. ದೇ ಟ್ರೈ ಟು ರೀಡ್ 12 ಗಂಟೆಗೆ, 12ರಿಂದ 1 ಗಂಟೆ ಓದೋಣ ಅಂತ. ದೆನ್ ಅಗೇನ್ ದೇ ಗೆಟ್ ಡಿಸ್ಟ್ರಾಕ್ಟೆಡ್, ದೇ ಗೋ ದೇ ಸ್ಲೀಪ್. ದೆನ್ ದೇ ಅಗೇನ್ ಕಮ್ ಬ್ಯಾಕ್, ಮತ್ತೆ ಓದ್ತಾರೆ, ದೆನ್ ಅಗೇನ್ somebody calls friend. See, irrespective of whether you read or not, or irrespective of whether you are doing a task or not, you should have dedicated hours to do a task. ನಿಮ್ಗೆ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಅಂದ್ರೂ ಪರವಾಗಿಲ್ಲ, ಯು ಸಿಟ್ ಇನ್ ಫ್ರಂಟ್ ಆಫ್ ದಿ ಬುಕ್. ಅರ್ಥ ಆಗಿಲ್ಲ ಅಂದ್ರೂ ಯು ಕೀಪ್ ರೀಡಿಂಗ್ ಡ್ಯೂರಿಂಗ್ ದೋಸ್ ರೀಡಿಂಗ್ ಅವರ್ಸ್. ಲಿಜರ್ಲಿ ಯು ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಬಟ್ ಓದೋ ಟೈಮಲ್ಲಿ ಯು ಶುಡ್ ರೀಡ್ ದಮ್. ಇದರಿಂದ ಏನಾಗುತ್ತೆ ಅಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಯುವರ್ ಬಾಡಿ, ಯುವರ್ ಬ್ರೈನ್ ಗೆಟ್ಸ್ ಅಡ್ಜಸ್ಟೆಡ್. Okay, even those people who have cleared or written mains also, they also feel when they take a break, ಮನೆಗೆ ಹೋಗಿ ಬಂದು ಮತ್ತೆ ತಿರ್ಗಾ ಓದೋ ಝೋನ್ಗೆ ಹೋಗೋದಕ್ಕೆ 10 to 15 ಡೇಸ್ ಬೇಕು, ಅಥವಾ 10 days 15 days ಬೇಕು. It happens to everybody. You feel distracted easily. Okay, na? The other thing is, another thing is, suppose today is say Tuesday or Wednesday. Your friend has come from somewhere. Entire day what you do is, you don't study, you don't touch the book. You go out, you enjoy, you come back. This is again you should avoid. Midweek, any leisure that you do, anything that you do, it should be end of the day. Sunday 6 ಗಂಟೆ ಮೇಲೆ ಹೋಗ್ತೀರಾ ಹೋಗಿ, or Sunday second half entire day, or even Sunday second half you want to go, you go. But there should not be any day where you are not reading newspaper. Newspaper ಓದ್ದೇ ಇರೋ ದಿನ ಇರಬಾರ್ದು. ಆ್ಯಂಡ್ ಈ ಲೀಜರಿಂದ ಡಿಸ್ಟ್ರಾಕ್ಟ್ ಆಗಿ ಬರುವಾಗ ನಿಮ್ಮದು ಸ್ಟಡಿ ಸ್ಲಾಟಲ್ಲಿ ಯು ಮಸ್ಟ್ ಸಿಟ್. ನೀನು ಟೈಮ್ ಟೇಬಲ್ಲೇ ಹಾಕೋ, ನೀನು 11 to 11:30 is my tea break. You go and take the tea break. But there at time you should not get up from your study chair. Because as a psychiatrist also I'll tell you, see, our behavior also can change our, how we stay, our thinking changes our behavior. Similarly, our behavior also can change our thinking. Over a period of time, we'll have developed that, I can sit for 10 hours each day. We talk about sitting for 10 hours, irrespective of whether we study or not. If you can sit for 10 hours, you can definitely study for 7 to 8 hours. Okay, na? Right. This is something that can be done. Right. So, I think that's... I'm telling long answers because maybe I feel that it will help somewhere, since we are recording also. Maybe, if somebody asks similar questions, I can just send them the video link, and, many times some of the, aspirants are slow learners who needs examples and explanation. That is why I'm giving them the answers. ಇನ್ನೊಂದು ಆಸ್ಪೆಕ್ಟ್ ಆಫ್ ವೈಲ್ ಸ್ಟಡಿಂಗ್, ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ಸ್ಟಡಿಂಗ್ ಅಂತಾನೆ ಅಲ್ಲ, ಯಾವುದೇ ಒಂದು ಲೈಕ್ ವಿ ಆರ್ ಅಡ್ರೆಸಿಂಗ್ ದ ಜನರಲ್ ಸೆಟ್ ಆಫ್ ಪೀಪಲ್ ಪ್ರಿಪೇರಿಂಗ್ ಆರ್ ವರ್ಕಿಂಗ್ ಎಕ್ಸೆಟ್ರಾ. ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಆಗ್ತಾ ಇರುವಂತ, ಅಥವಾ ಅಪಾರ್ಟ್ ಫ್ರಮ್ ದ ವರ್ಕ್ ಎಟ್ ಫೋಕಸ್, ಅಯ್ಯೋ ನಮ್ಗೆ ಕಷ್ಟ ಬಂದಿದೆ, ನಮ್ಗೆ ಇದಾಗಿದೆ, ಅದಾಗ್ತಾ ಇರೋದ್ರಿಂದ ನನಗೆ ಇದು ಮಾಡಕ್ ಆಗ್ತಾ ಇಲ್ಲ. ಹೌ ಡು ಯು ಕಟ್ ಆಫ್ ದಟ್ ಥಾಟ್ ವೈಲ್ ಅಂಡ್ ಇಂಪ್ರೂವ್ ಯುವರ್ ಫೋಕಸ್ ಅಂತ? ಇದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರೀತಾರೆ ಸೈಕಾಟ್ರಿಯಲ್ಲಿ. ದಟ್ ವಿ ಕಾಲ್ ಇಟ್ ಆಸ್ ರಾಷನಲೈಸೇಷನ್. ರಾಷನಲೈಸೇಷನ್ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್, I'm actually quoting more and more UPSC examples because we have an audience also. Suppose you didn't do CSAT well at the school. So one person would not introspect how many hours CSAT he has prepared. Then UPSC rough paper ಮಾಡ್ತಾರೆ, ನನ್ನ ಸೀರೀಸ್ ಚೆನ್ನಾಗಿ, ಅಥವಾ ನನ್ನ ಮಧ್ಯಾಹ್ನ ಊಟ ಮಾಡಿದ್ದು ಊಟ ಸರಿ, ನಿದ್ದೆ ಬಂದಿತ್ತು. ಅಂದರೆ ವಿ ಫೈಂಡ್ ರೀಸನ್ಸ್ ಫಾರ್ ಎಕ್ಸ್ಕ್ಯೂಸ್. ಓಕೆನಾ, ಇದರಿಂದ ಇದಾಯಿತು, ಇದರಿಂದನೇ ಇದಾಯಿತು. ನಮ್ಮೊಳಗೆ ಏನು ಮಿಸ್ಟೇಕ್ ಇದೆ ಅಂತ ವಿ ಆರ್ ನಾಟ್ ಟ್ರೈಂಗ್ ಟು ರೆಕ್ಟಿಫೈ. There can be 100 things that are happening around, but we don't introspect on many occasions. Okay, now that is something we should always do. And then ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ, ಪರ್ಸನಲ್ ಲೈಫ್ ಬಗ್ಗೆ ಲಾಸ್ಟ್. See, as an aspirant, as a family man, you may not be able to live like that, but as somebody who is aspiring to do something or to be something,
you have to live life in a compartment kind of setting. ಕಂಪಾರ್ಟ್ಮೆಂಟ್ ಅಂದ್ರೆ ಏನಪ್ಪ, ಎವ್ರಿ ಡೇ ನಾನು ಮನೆಗೆ 8ರಿಂದ 9 ನಾನು ಫೋನ್ ಮಾಡ್ತೀನಿ. 8 to 9 PM ಇಸ್ ಮೈ ಕಾಲ್ ಟೈಮ್. ಅದರಲ್ಲಿ ನಾನು ಮನೇದು ಎಲ್ಲಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನಮ್ಮ ಅಮ್ಮನಿಗೆ ನಾನು ನೋಡ್ಬೇಕು ಅನಿಸ್ತಾ ಇದ್ರೆ ವಿಡಿಯೋ ಕಾಲ್ ಮಾಡ್ತೀನಿ. ಆರ್ ಐ ವಿಲ್ ಟೆಲ್ ನಾನು ನೆಕ್ಸ್ಟ್ ಸಂಡೇ ಬ್ರೇಕ್ಗೆ ನಾನು ಮನೆಗೆ ಬರ್ತೀನಿ, ಅವಾಗೆಲ್ಲ ಸಾಲ್ವ್ ಮಾಡ್ತೀನಿ. ಅಥವಾ ನಾನು ಪೊಲಿಟಿ ಸಬ್ಜೆಕ್ಟ್ ಮುಗಿಸಿದ್ಮೇಲೆ 3 ದಿನ ಬ್ರೇಕ್ ತಗೊಳ್ತೀನಿ, ಅವಾಗ ನಾನು ಮನೆಗೆ ಹೋಗಿ ಎಲ್ಲದನ್ನು ಇಶ್ಯೂ ಸಾರ್ಟ್ ಔಟ್ ಮಾಡ್ಬಿಡ್ತೀನಿ. ಐ ಶುಡ್ ಹ್ಯಾವ್ ಅ ಫಿಕ್ಸ್ಡ್ ಟೈಮಿಂಗ್ಸ್ ಟು ಡೂ ದಿಸ್ ಅಂಡ್ ಐ ವಿಲ್ ಡೂ ದಿಸ್ ಓನ್ಲಿ ಇನ್ ದಟ್ ಟೈಮ್. ಪ್ರಾಬ್ಲಮ್ ಏನಾಗುತ್ತೆ, ಸ್ಟೂಡೆಂಟ್ಸ್ ವಾಟ್ ದೇ ಡೂ ಇಸ್ ಓದುವಾಗ ಮನೆ ಬಗ್ಗೆ ಯೋಚನೆ ಮಾಡ್ತಾರೆ, ನಾನು ಮನೆಗೆ ಹೋಗ್ತಾರೆ. ಮನೆಗೆ ಹೋಗುವಾಗ ನಾನು ಓದಬೇಕಾಗಿತ್ತು ಇವಾಗ ಅಂತ. ಮೆನಿ ಪೀಪಲ್ ಕ್ಯಾರಿ ಬುಕ್ಸ್ ಆಲ್ಸೋ ಮನೆಗೆ ಹೋಗುವಾಗ. ಓದಲ್ಲ ಅಂತ ಗೊತ್ತಿರುತ್ತೆ, ಬಟ್ ಬುಕ್ ತೊಗೊಂಡೋಗಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಬುಕ್ ತೊಗೊಂಡು ಹೋಗ್ತಾರೆ. ಹೆಂಗೆ UPSC ಹುಡುಗರು ಬುಕ್ಕು ತಗೊಂಡ್ಮೇಲೆ ಮನೆಗೆ ಹೋಗೋದು ಹೆಂಗೆ ಅಂತ ದೇ ಗೋ. ಯು ಶುಡ್ ನಾಟ್ ಡೂ ದಟ್. ಆಸ್ ಐ ಸೆಡ್, ಯುವರ್ ಫಸ್ಟ್ ಪ್ರಯಾರಿಟಿ ಶುಡ್ ಆಲ್ವೇಸ್ ಬಿ ದ ಟಾಸ್ಕ್ ಇನ್ ಹ್ಯಾಂಡ್. You give time to your personal life. As I said, 1 hour dinner break, you talk to your all family members or your girlfriend or your situationship, any Gen Z ನೋಡ್ತಾ ಇದ್ರು. But that should be the slot. ಓದುವಾಗ ಮಧ್ಯೆ ಮಧ್ಯೆ ಎದ್ದೋಗೋದು, ಪದೇ ಪದೇ ಫೋನ್ ಮಾಡೋದು, ಮಾತಾಡೋದು, that should not be there. You say you want to take a break, ಆ ಬ್ರೇಕಲ್ಲಿ you do that. ಓಕೆನಾ? Right. Okay. So one of the things that he's mentioning about is to compartmentalize, and we'll move towards the ಕನ್ನಡ ಲಿಟ್ರೇಚರ್ ಅಂಡ್ ಕನ್ನಡದವರು ಸಾಕಷ್ಟು ಜನ ಇರೋದ್ರಿಂದ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, 2 ಕೋಣೆಯ ಮಾಡು ನೀ ಮನದಾಲೆಯಲ್ಲಿ, ಹೊರಕೋಣೆಯಲ್ಲಿ ಲೋಗರಾಟಗಳ ಆಡು ಅಂತ, ಒಣಕೋಣೆಯಲ್ಲಿ ವಿರಮಿಸುವ ಒಬ್ಬನೇ ಶಾಂತಿಯಲ್ಲಿ ಮೌನದರ ಮನೆಯಲ್ಲಿ ಅಂತ. ಸೊ ಕನ್ನಡ ಲಿಟರೇಚರ್, ಕನ್ನಡ ಬಗ್ಗೆ ನೀವು ಪೋಯಮ್ಸ್ ಸಾಕಷ್ಟು ನಿಮ್ಮ ಇಂಟರ್ವ್ಯೂಸ್ ಗಳಲ್ಲಿ ಹೇಳಿದ್ದೀರಾ. ಕನ್ನಡ ಬಗ್ಗೆ ಒಲವು ಅದು ಹೇಗೆ ಒಂದು. ಎರಡನೇದು, ಆಸ್ ಅ ಪರ್ಸನ್ ಹೂ ಹ್ಯಾಸ್ ಸ್ಪೆಂಟ್ ಅಬೌಟ್ ಮೋರ್ ದನ್ 14-15 years in the field of medical science, anthropology or probably medical science itself as an optional could have been which is what our first discussion was, why was Kannada literature a choice anta. So if you can elaborate, and probably a poem or anything that inspired you, how was it that it is going, so that would be great. Right. Right. See, Kannada optional, as I said, I started reading. I exactly don't know ನಾನು ಏನಕ್ಕೆ ಓದಕ್ಕೆ ಶುರು ಮಾಡಿದೆ ಅಂತ ಕನ್ನಡ ಸಾಹಿತ್ಯ. ಎಕ್ಸಾಕ್ಟ್ಲಿ ಆಸಕ್ತಿ ಬರಲಿಕ್ಕೆ ನಮ್ಮ ವಾತಾವರಣ ಏನಿರಲಿಲ್ಲ, ಬಟ್ ನನಗೇನೆ ಕ್ಯೂರಿಯಾಸಿಟಿ ಇತ್ತು ಅಂತ ನಾನು ಹೇಳ್ತಾ ಇದ್ದೆ. ದೆನ್ ಐ ಕೇಮ್ ಟು ಚಂದ್ರಲ್ ಯಾಡ್, ದೆನ್ ಎವ್ರಿಬಡಿ, ಸೋ ಮೆನಿ ಪೀಪಲ್ ಲೈಕ್ ಇಲ್ಲೇನೆ 4-5 ಜನ ಇದ್ದಾರೆ, ಲೈಕ್ ಎಲ್ಲರೂ ಕನ್ನಡ. ದೆನ್ ಐ ವಾಸ್ ಲೈಕ್, ಯಾರೋ ಒಬ್ಬ ಕ್ಲಿಯರ್ ಮಾಡ್ತಾನೆ ಅಂದ್ರೆ ನಾನು ಕೂಡ ಮಾಡಬಲ್ಲೆ, ಇಫ್ ಐ ಪುಟ್ ಮೈ 100% ಎಫರ್ಟ್ ಇಸ್ ವಾಟ್ ಐ ಥಾಟ್. ದೆನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಾಸ್, ಐ ನ್ಯೂ UPSC ಸಕ್ಸಸ್ ರೇಟ್ ಇಲ್ಲ. But I will get an opportunity to read Kannada, Pampa, Kumaragasa, okay, Baswana, Akamadevi, okay, all these people I can read as a part of my preparation. Like I thought I am so lucky to be reading Kannada as a part of curriculum. And I'll tell you, I also have a MA in Kannada. Yeah, I've written only first year exam, second MA bariyakagilla because ಆ ಟೈಮಲ್ಲಿ I was preparing for my NEET PG for my MD. I've done my diploma from Nimans and then I've done my MD from Victoria Hospital. I've done a lot of things. So MA also ಮಾಡಿದೆ, ಬಟ್ ನನಗೆ ಓದಿ ಸರಿ ಅನಿಸಿಲ್ಲ because some of these exams are open book exams. I wanted to read, so ಅದಕ್ಕೆ I took ಕನ್ನಡ, not to clear the exam. ಕನ್ನಡ ನಾನು ತಗೊಳ್ಳೋದಕ್ಕೆ, ನಾನು ಎಕ್ಸಾಮ್ ಕ್ಲಿಯರ್ ಮಾಡೋ ಉದ್ದೇಶದಿಂದ ನಾನು ಕನ್ನಡ ತಗೊಂಡಿದ್ದೆ ಆ್ಯಕ್ಚುಲಿ. ಓಕೆ, ಈ ವರ್ಷ ನನಗೆ ಬಂದಿರೋದು 257 ಮಾರ್ಕ್ಸ್. Average marks that the toppers get is in the range of 270 to 380. Some optional they are scoring till 320, 330. Okay, and even though I have scored less, I have absolutely no regret because I have studied, Kannada literature from my heart. The other optionals was anthropology. It could have been easy for me with medical background. Psychology because I am a psychiatrist. Medical sciences, again, it is because my MBBS was also a decent MBBS was there. So ಇದೆಲ್ಲ ಆಪ್ಷನ್ ಇತ್ತು. Still I went with Kannada for the love of my language. A bit of varied reason ಇಲ್ಲ. Poetry is, I write varied genres of poetries. I have a page in Facebook ಕಾಲದಿಂದ ಬರಿತಾ ಇದ್ದೀನಿ ನಾನು. ಇನ್ಸ್ಟಾಗೆ ಪೇಜ್ ಮಾಡಿಲ್ಲ ಇನ್ನ. I have a page called Dayanand Sagar Photography and Poetries in Facebook, where I take photos also, landscape photos, and I write poetries about them. So maybe some poetry is
Simple, I write Chutuka also on the more line. Okay, now, like for example, say you can tell, say, ಗೆಳತಿ ನನ್ನೆದೆಯ ಮನದ ಕಡಲ ತೀರದಲ್ಲಿ ಮೂಡಿರುವ ನಿನ್ನ ಹೆಜ್ಜೆ ಗುರುತುಗಳ ಮನಸಾಗರದಲ್ಲಿ ಸುನಾಮಿ ಬಂದು ಅಳಿಸುವುದು ಬಿಡುತ್ತಿದೆ. ಸೊ ಇದೆಲ್ಲ ಹೋಪ್ಲೆಸ್ ರೊಮ್ಯಾಂಟಿಕ್ ಕಾಲದಲ್ಲಿ ಬರ್ತಿತ್ತು, ನಾಟ್ ರೀಸೆಂಟ್ ಒನ್ಸ್. I've written about social issues also. I've written few things, but yeah, that is about poetry. Even now I write, but at the right time, right moment idre ಬರೀತೀನಿ. ಯಾರಿಗೋಸ್ಕರ ಬರ್ದಿದ್ರು ಅಂತ. ಸೊ ಘರ್ಷಣೆ ಬಗ್ಗೆ, ನಿಮ್ಮ ಘರ್ಷಣೆ ವಿತ್ ದ ಕೋವಿಡ್ ಕ್ರೈಸಿಸ್ ನ ಘರ್ಷಣೆ ಮತ್ತೆ ಅದು ಸಂಘರ್ಷ ಅಂತ ಏನಂತ ಕರಿಬಹುದು, ಅದರ ಬಗ್ಗೆ ಒಂಚೂರು ಹೇಳಿ. ಅಂದ್ರೆ why you made news? See, COVID, we all know it is a crisis time for everybody. Okay. So when I talk about COVID, I say, see, I was also a COVID warrior. I worked in COVID duties ಎಲ್ಲ ಮಾಡಿದ್ದೀನಿ. ನನ್ನ ಮೂಗ್ಬಲ್ ಎಲ್ಲ ಗಾಯ ಆಗಿ ಸ್ಕಾರ್ ಎಲ್ಲ ಆಗಿದೆ ಬಿಕಾಸ್ ಆಫ್ ವೇರಿಂಗ್ ವಿತ್ N95 ಮಾಸ್ಕ್ ಎಲ್ಲ ಸಿಕ್ಕಾಗುತ್ತೆ. ಬಟ್ ನಾನೇ ತುಂಬಾ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ, ನನಗಿಂತ ಕೆಲಸ ಮಾಡಿರೋ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಅಥವಾ ಡಾಕ್ಟರ್ಸ್ ಆಲ್ ಓವರ್ ದ ವರ್ಲ್ಡ್ ಆರ್ ದೇರ್ ವರ್ಕ್ ಲಾಟ್. ನಮ್ಗೆ ಏನಾಯ್ತು, ಕೋವಿಡ್ ಬರುವಾಗ ಏನಾಗೋಯ್ತು, ನಮ್ದು ವಾಸ್ ಎ ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಪರ್ಪಸ್ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡಬೇಕು, ಜೊತೆಗೆ ಪೇಷಂಟ್ ಕೇರ್ ಕೊಡಬೇಕು. ಪೇಷಂಟ್ ಕೇರ್ ಕೊಡೋದನ್ನ ಸ್ಟೂಡೆಂಟ್ಸ್ ನೋಡಿ ಕಲಿಬೇಕು. ದೇ ಶುಡ್ ಬಿಕಮ್ ಡಾಕ್ಟರ್ಸ್. ಪೋಸ್ಟ್ ಗ್ರಾಜುಯೇಷನ್ ಇದ್ರೆ ಈಚ್ ದೇ ಕಮ್ ವಿತ್ ಸ್ಪೆಷಾಲಿಟಿ ಲೈಕ್ ಸರ್ಜರಿ, ದೇ ಹ್ಯಾವ್ ಟು ಲರ್ನ್ ಸರ್ಜರಿ ಅಂತ. ಕೋವಿಡ್ ಕ್ರೈಸಿಸ್ ಅಲ್ಲಿ ಏನಾಯ್ತು, ನೋಬಡಿ ಹ್ಯಾಡ್ ಎನಿ ಐಡಿಯಾ ಅಬೌಟ್ ಕೋವಿಡ್ ವೆನ್ ಇಟ್ ಕೇಮ್. ಸೊ ಈ PPE ಕಿಟ್ ಕ್ವಾಲಿಟಿ ಇರ್ಬೋದು, ಅಥವಾ ಅದ್ರದ್ದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರ್ಬೋದು, ಅಥವಾ ಈ ಅದರಲ್ಲೇನೆ ಈ ಇದು ಏನೋ ಈ ಕ್ವಾರಂಟೈನ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ ನಾವು, ಕ್ವಾರಂಟೈನ್ ಹೆಂಗೆ ಮಾಡಬೇಕು, ಆ್ಯಂಡ್ ವೆದರ್ ಅಕಾಡೆಮಿಕ್ಸ್ ಎಲ್ಲ ಎಷ್ಟು ಶುಡ್ ಬಿ ಸ್ಟಾಪ್ಡ್, ಸರ್ಜರೀಸ್ನ ವೆದರ್ ದೇ ಶುಡ್ ಬಿ ಸ್ಟಾಪ್ಡ್ ಆರ್ ದೇ ಶುಡ್ ಬಿ ಕಂಟಿನ್ಯೂಡ್, ಲರ್ನಿಂಗ್ ಏನಾಗಬೇಕು, ಆ್ಯಂಡ್ ಆಲ್ ದಿಸ್ ವರ್ ಗೋಯಿಂಗ್ ಆನ್. ಆ್ಯಂಡ್ BMCRI and all the medical colleges were the first to be targeted for any of these interventions. So we felt that we were at injustice because ಅವಾಗ somebody risking their life with the degree, the salary that they were giving was around 35,000. Fight ಮಾಡಿದಾಗ then institute ಅಲ್ಲಿ ಡೆಲ್ಲಿ ಏಮ್ಸ್ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ what they get is around 3 times higher than what it is given to doctors in Karnataka. Karnataka was the second lowest paid state in India. Tamil Nadu ಹೆಚ್ಚು ಕಮ್ಮಿ ನಮ್ಮ ಸ್ಟೇಟ್. So then I felt whatever is happening is an injustice. ಇದು ಅನ್ಯಾಯ ನಮ್ಗೆ ಆಗ್ತಾ ಇರೋದು. When I feel anything is injustice that is happening to a larger community where I belong to, I always think that we should fight on that. So ಈ ಫೇಸಲ್ಲಿ ಏನು ಮಾಡಿದ್ವಿ, ನಾವು ಸ್ಟೈಪಂಡ್ ಹೈಕ್ ಮಾಡಬೇಕು ಅದು ಇದು ಅಂತ. ಸಮ್ ಪೀಪಲ್ ಆರ್ ಆಲ್ರೆಡಿ ವಿಧಾನಸೌಧಕ್ಕೆ ಹೋಗೋದು, ಮಾತಾಡೋದು, ಅದೆಲ್ಲ ದೇ ವರ್ ಡೂಯಿಂಗ್. ಅದರಲ್ಲೇ ಐ ವಾಸ್ ನಾಟ್ ಇನ್ವಾಲ್ವ್ಡ್. ದೆನ್ ದೇ ವರ್, ಅವ್ರಿಗೆ ಏನಾಗುತ್ತೆ, ನಮ್ಮಲ್ಲಿ ಭಾಳ ಜನಕ್ಕೆ ಕೆಲಸ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ವಾಟ್ ದೇಸ್ ಟು ಡೂ, ದೇಸ್ ಟು ಗೋ ದಿಸ್ ಪ್ರಿನ್ಸಿಪಲ್ ಸೆಕ್ರೆಟರಿ PA ಇದ್ರೆ ಅವ್ರಿಗೆ PAಗಳ ಹತ್ರ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬರೋದು, ಅದು ಮಾಡೋದು, ಅದೆಲ್ಲ ದೇಸ್ ಟು ಡೂ. And they have to do it for 6 months. ಆಮೇಲೆ ಕೋವಿಡ್ ಕೂಡ ಬಂತು. ದೆನ್ ದೇ ಇನ್ವಾಲ್ವ್ ಮೀ ಆಲ್ಸೋ. ದೆನ್ ಏನು ಪ್ರತಿ ವಾರ ಹೋಗ್ತಿರಲ್ಲ ನೀವು ವಿಧಾನಸೌಧಕ್ಕೆ, ಏನು ಮಾಡ್ತೀರಾ ನೀವು ಅಂತ, ಇಲ್ಲ ಅಪ್ಲಿಕೇಶನ್ ಕೊಡೋದು. ದೆನ್ ಐ ಸೆಡ್ ದಟ್ ಯು ಶುಡ್ ಡೂ ಲೈಕ್ ಸಿ ಭಾರತ ಹಾತಿಕೋಮಾರ. ಇಫ್ ಯು ವಾಂಟ್ ಟು ಅಡ್ರೆಸ್ ಎನಿ ಇಶ್ಯೂ, ಯು ಶುಡ್ ಹಿಟ್ ವೇರ್ ಇಟ್ ನೀಡ್ಸ್ ಟು ಬಿ ಹಿಟ್ ಅಂತ. That is when I was involved. I used to have spoken to, I have met Yediyurappa, met 2 or 3 times. Then Sudhakar, medical education minister, back then I have met around 15 times. Okay. And then I have met all the IAS officers, I have met them around 20 times. I have entered Vidhan Saudha without ID card, without anything. Probably ಒಂದು 30-35 ಸುಮಾರು ಫೋಟೋಸ್ ಇದೆ ನಾನು Vidhan Saudha ಬಿಡಲ್ಲ ಅಲ್ಲಿ. ಬಟ್ ಅವಾಗ ನನ್ಗೆ ಎಷ್ಟಿತ್ತಂದ್ರೆ ಏನಾದ್ರಾಗ್ಲಿ ಇದು ಮಾಡ್ಲೇಬೇಕು, ಹೆಂಗ್ ಮಾಡ್ತಾರೆ ಇದು ಅಂತ. ಅಂಡ್ ದೆನ್ ವಿಶ್ವ ವಿಧಾನಸೌಧ ಏನಾಗಲ್ಲ, ಬರೋ ಹೋಗೋಣ ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೋದ್ರೆ ದ ಪೊಲೀಸ್ ಡೋಂಟ್ ಸ್ಟಾಪ್ ಯು. ಓಕೆ, ಸಮಟೈಮ್ಸ್ ಯೂಸ್ ಟು ವೇರ್ ಏಪ್ರನ್ಸ್, ಇಂದೇನ ಇಲ್ಲ ಮೀಟಿಂಗ್ ಇದೆ ಟು ಡೂ. ದಟ್ ಈಸ್ ಬಿಕಾಸ್ ನನಗೆ ಒಳಗೆ ಇಟ್ ವಾಸ್ ಅಂದ್ರೆ ಇದು ಏನು ವೆನ್ ಯು ಗೆಟ್ ಇನ್ ದಟ್ ಝೋನ್ ದಟ್ ರೋಷ ಅಥವಾ ಆವೇಶ ಅಂತ ಏನು ಕರೀತೀವಿ, ದಟ್ ವಾಸ್ ವೆರಿ ಮಚ್. ಇಟ್ ಸೋ ಹ್ಯಾಪನ್ ದಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಕೇಮ್ ಟು ಮೀ ದಟ್ ನಂದು MD ನಾನು ಮಾಡ್ತಾ ಇದ್ದಿಲ್ಲ, ಅದನ್ನೇ ನೀನು ಯಾವ ಊರು ನಿಂದು, ಏನು ಅಡ್ರೆಸ್ ನಿಂದು, ಏನು ಕೆಲಸ ಮಾಡ್ತಾ ನೀವು, ಆಲ್ ದಟ್ ಒನ್ ಆಫ್ ದಿ ಮಿನಿಸ್ಟರ್ಸ್ ಹ್ಯಾಡ್ ಆಸ್ಕ್ಡ್ ಇನ್ ಎ ಥ್ರೆಟನಿಂಗ್ ಟೋನ್. ನನಗೆ ಆ ಮೂಮೆಂಟಲ್ಲಿ ಇಟ್ ವಾಸ್ ಲೈಕ್, ಏನು ಮಾಡ್ಕೊಳ್ತಾರೆ, ಏನೊಂದು MD ಡಿಗ್ರಿ ಕಿತ್ಕೋಬೋದು. ಐ ಆಲ್ರೆಡಿ ಹ್ಯಾಡ್ ಡಿಪ್ಲೊಮಾ ಇನ್ ಸೆಕೆಂಡ್ರಿ, ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಬಟ್
PPE ಕಿಟ್ಗಳು ಕರೆಕ್ಟಾಗಿಲ್ಲ ಅಂದರೆ, ಅಥವಾ ನೀನು ಕೋವಿಡ್ ಅವೇರ್ನೆಸ್ ಕೊಡ್ತಾ ಇಲ್ಲ ಅಂದರೆ, ಕ್ವಾರಂಟೈನ್ಗಳು ನೀನು ಕರೆಕ್ಟಾಗಿ ಅರೇಂಜ್ ಮಾಡ್ತಾ ಇಲ್ಲ ಅಂದರೆ, ಯು ಆರ್ ಪ್ಲೇಯಿಂಗ್ ವಿತ್ ಲೈಫ್ ಆಫ್ ಸೋ ಮೆನಿ ಡಾಕ್ಟರ್ಸ್. ಹೌ ಕ್ಯಾನ್ ದಿಸ್ ಬಿ ಅಲೌಡ್? ಆ್ಯಂಡ್ ಇಫ್ ದೇ ಆರ್ ನಾಟ್ ಅಡ್ರೆಸ್ಸಿಂಗ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ದಿಸ್ ಪೀರಿಯಡ್ ಆಫ್ ಟೈಮ್, ಈ ಕ್ರೈಸಿಸಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಡ್ರೆಸ್ ಮಾಡ್ತಾ ಇಲ್ಲ ಅಂದರೆ, then when are they going to do it ಅಂತ, that was the question. So yeah, and I said ಹೋದ್ರೆ ಹೋಗ್ಲಿ MD, we'll still do it ಅಂತ. ಒಂದ್ಸಲ I said ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು ಅದು ಇದು ಹೇಳಿದ್ರು. then I said ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದು ವಿಧಾನಸೌಧ ನಡ್ಕೊಂಡು ಹೋಗೋಣ ಇಲ್ಲಿಂದ ಅಂದರೆ, ಸಿ ಪ್ರೊಟೆಸ್ಟ್ ಅಂಡ್ ಆಲ್ ಇಟ್ ಇಸ್ ವೆರಿ ಕಾಮನ್, ಯು ಸಿ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಓಕೆ, ಎವ್ರಿ ಡೇ ಒಂದಲ್ಲ ಒಂದು ಸಂಘ ಸಂಸ್ಥೆ ಕೈಕೊಂಡು ಇರುತ್ತೆ, ಅದಕ್ಕೆ. ಬಟ್ ಹ್ಯಾವ್ ಯು ಸೀನ್ ಎ ಸೆಟ್ ಆಫ್ ಡಾಕ್ಟರ್ಸ್, PG students, taking on the government when they are still studying in huge numbers across Karnataka? That was something that nobody has any idea. ಸಂಘ ಸಂಸ್ಥೆಗಳು ಅವರು ಇವರು ಹೋರಾಟ ಮಾಡೋದು, ನಮ್ಮದು ಡಿಮ್ಯಾಂಡ್ಗಳು ಮೀಟ್ ಆಗ್ತದೆ, that is what. And I had a team, we had a team from around 16 medical colleges all over Karnataka. ಸರ್ ಇವತ್ತು ಬ್ಲ್ಯಾಕ್ ರಿಬ್ಬನ್ ಹಾಕೊಂಡು ಪ್ರೊಟೆಸ್ಟ್ ಮಾಡೋದು, ಓಕೆ, ಎವ್ರಿಬಡಿ ಇಸ್ ವೆರಿ ಬ್ಲ್ಯಾಕ್ ರಿಬ್ಬನ್ ಅಕ್ರಾಸ್ ಕರ್ನಾಟಕ. ಇವತ್ತು ನೀವು ನಿಮ್ಮ ಲೋಕಲ್ MLA ಹೋಗಿ, MP ಹೋಗಿ, DC ಹೋಗಿ ಲೆಟರ್ ಕೊಡಬೇಕು, they would go finish duty hours and go. And ಇಷ್ಟೆಲ್ಲ ನಾವು ಮಾಡ್ತಾ ಇದ್ರು, ಈ ಟೈಮಲ್ಲಿ we never interfered. ನಮ್ಮ ಡ್ಯೂಟೀಸ್ ಯಾವುದನ್ನು ನಾವು ಹ್ಯಾಂಪರ್ ಮಾಡಿಲ್ಲ. we used to do the duties, then we used to do this. ಅದನ್ನ I said ಆಗಿದ್ದಾಗಲೇ we'll go to ವಿಧಾನಸೌಧ ಹೋಗೋಣ, ವಿಧಾನಸೌಧ ಅಂತ. I was the one who said that. Then yeah, the same night we got a call saying that ಇಲ್ಲ ನಾಳೆ ಒಂದು ಮೀಟಿಂಗ್ ಶೆಡ್ಯೂಲ್ ಆಗಿದೆ. we met ಆಲ್ರೆಡಿ 3-4 ಸಲ ಮೀಟಿಂಗ್ ಮಾಡಿದ್ವಿ. said your demands will be addressed ಅಂತ. ನನ್ನ ಟೈಮ್ನಲ್ಲಿ ವಾಟ್ ಎವರ್ ಡಿಮ್ಯಾಂಡ್ಸ್ ವಿ ಹ್ಯಾಡ್, ಆಲ್ ಡಿಮ್ಯಾಂಡ್ಸ್ ಫಾರ್ ಅಡ್ರೆಸ್. ಬಟ್ ಆಫ್ಟರ್ ಹ್ಯಾವಿಂಗ್ ಆಲ್ ದಿಸ್, ಇದೆಲ್ಲ ನಾನು ಮಾಡಿದ್ರು, ಐ ವಾಸ್ ಸ್ಟಿಲ್ moderate, not an extremist in terms of timeline. Any one protest ಮಾಡ್ಬೇಕಂದ್ರೆ I used to give 1 week or at least 15 days advance notice. I used to inform them that we are going to do this, and I am telling you for your information and needful. We used to give a letter to them telling that we are going to do this, and we are giving you, intimating you 2 weeks advance. Okay, yeah. I think, and by and large, now if you type my name, I think a lot of this mock video adella barta ide ನನ್ನ mock interview da. But I had around 3 to 4 pages of Google search. If you type my name, and then if you type Karnataka Association of Resident Doctors, my name is there. I was well known. I was actually national RDA barutte all over India ಎಲ್ಲ ಡಾಕ್ಟರ್ಸ್. ಅದಕ್ಕೆ I worked as a secretary, I worked in South Zone, I worked as a president. All this I've done in a period of say 1.5 years of time. And when I finished this, when I finished my MD, I got my result, I scored good marks. That day I resigned. Usually ಏನು ಮಾಡ್ಬೋದು ಅಂದರೆ, ನಾವು MD ಮಾಡಿದ್ಮೇಲೆ 3 ವರ್ಷ ಇಟ್ಕೊಳ್ಬೋದು ಅಸೋಸಿಯೇಷನ್. I resigned the association because I've done what I wanted to do and my tenure is done. And for this entire activity that we have done, protest, banner, Twitter, YouTube, all this, we have taken no money from anybody. We had collected some 100 rupees from my co-PGs. Okay, now ಅದರಲ್ಲಿ we again, ಆ ದುಡ್ಡಲ್ಲಿ we gave it back to ಹಾಸ್ಟೆಲ್ಗೆ ಮಿಕ್ಸರ್, ಫ್ರಿಡ್ಜ್ ಅದೆಲ್ಲ 100 ರೂಪಾಯಿ ಇಸ್ಕೊಂಡಿದ್ವಿ ನಾವು ಕೆಲವ್ರ ಹತ್ರ. BMC ನಲ್ಲಿ ಬೇರೆ ಕಾಲೇಜಲ್ಲಿ 60 ರೂಪಾಯಿ ಇಸ್ಕೊಂಡಿದ್ವಿ. ಅದನ್ನು ನಾವು we again gave it back. So all this we were able to do only because of the desire to do something. If you see, say, Viktor Frankl one book is Man's Search for Meaning. If you know why you are doing something, you will find a way to do it. That is, yeah, that is my, I think, see, if you ask me what is my life personal greatest achievement, I think getting a rank in UPSC would at least come in 3rd or 4th. Okay, I would never call it as my first achievement of my life. Okay. Right. So I think in terms of you mentioning about leaving something that you have built or made it popular, so to say, and it is difficult because sattadu ಒಂದು ನಶ ಇರುತ್ತೆ ಅಂತ ಹೇಳ್ತಾರೆ, that you have the power to hold a protest, etc. But one of the things that ಏನು ಅಂದ್ರೆ, ನಾವು ಯಾವ್ದನ್ನ ತುಂಬಾ ಕ್ಲೋಸ್ ಆಗಿ ಇವಾಗ ನಾವು how to let go of things and something that you have nurtured or have had for some years is difficult to let go, because you are now letting go of your profession of being a doctor as well. I mean, in the terms of your profession, maybe you might continue to read and engage in research or other aspects.
what is ನಿಮ್ಮ opinion? Actually, this question can be answered in various dimensions. See, you talk about, say, personal life. See, I always give the example of a sand grain, holding a sand grain in hand. Relationship ಅಲ್ಲಿ ತುಂಬಾ insecurities in the couple come for therapy and all. Okay, I tell them relationship is like holding sand grains. ನೀವು ತುಂಬಾ ಟೈಟ್ ಆಗಿಡಿದ್ರೆ ತುಂಬಾ ಜಾಸ್ತಿ ಲೂಸ್ ಮಾಡ್ತಾರೆ. You always know when to let go. Okay? So as long as anything that starts to take over your personal time, space, mental space, you should always let go things. Letting go of this power that we talked about. This I've done previously also. Even during my MBBS days also, one of the times I took over as the general secretary of the college. But then the other team said they wanted to do it. And I had already done the association. Our team, we decided we handed over the power to them, saying, new Madi. Okay. That I do this is because I'm able to understand that power is also like a drug. Being a psychiatrist, we deal with drug abuse. So power, it makes, there is also essay, power blinds and absolute power blinds absolute. Right. So that I know, it is that difficult part actually. Letting go is the difficult part. See, let us talk about this. 2021, I passed MD. I was one of the most popular doctors in Karnataka. Then I thought I should do something else. I came to UPSC. 2022, I came to UPSC studying. I uninstalled my WhatsApp for 1 year. No touch. Okay, all my friends were like, sir, there is a company. All that. That is because I had a bigger purpose. Okay. So, once you achieve something, once you leave it, you should always aim for something more, something bigger. That is what is, pursuit of finding meaning to life according to me. Suppose if I had not let go, maybe I would have stuck there only. Okay. So it is like, ellaru bittogi annovargu, okay, like for example, like BBMP election or something like that. So adirta iತ್ತು. Even now, let's talk about my profession also. See, letting go, say, medical profession, where I've given a lot of time. In this, I would still tell, maybe I may continue to write probably, with respect to mental health awareness, mental health education. I would still think I would want to work in these areas, in spite of me joining service. I see students writing exam. Okay, suppose somebody has, say, 9 attempts, or somebody has more attempts. Okay, now, and they have not cleared any prelims. They still have 2 or 3 years. Yak barita idea. The answer that they gave is, ಇಷ್ಟು ವರ್ಷ ಓದಿದ್ದೀರಲ್ಲ. Any exam for that matter. Like exams like UPSC is like riding a tiger. Okay, na hulina ride ಮಾಡಬೇಕು. What is the most difficult part? Most difficult part is getting down. ಕಷ್ಟಪಟ್ಟು ಹತ್ಕೊಂಡ್ಬಿಡ್ಬೋದು, ಕಷ್ಟಪಟ್ಟು ಬಂದ್ಬಿಡ್ಬೋದು, ಎಲ್ಲಾರನ್ನೂ ಕನ್ವಿನ್ಸ್ ಮಾಡಿ can come to UPSC journey. But the most difficult part is stopping it. Okay, so many students, there is something called vicious cycle, Vishavarthala anta kariti. Many students are stuck in the loop because they don't know this art of writing. 2023, I didn't clear mains. The first thing that I did was going back to my work. I let go my UPSC dreams. I'll do something else. I'll do something better. 2024, actually, I cleared by chance. But 2023 year was the year that I gave my everything. Okay, 2024, I was like, ಬಿಡಬೇಕು, ಏನು ಮಾಡೋಕ್ಕಾಗಲ್ಲ. ಇಫ್ ಯು ಫಾರ್ ಸ್ಟೂಡೆಂಟ್ಸ್ ವಾಚಿಂಗ್ ದಿಸ್, ಇಫ್ ಯು ಹ್ಯಾವ್ ಸ್ಪೆಂಟ್ ಮೋರ್ ದನ್ 3 or 4 years in UPSC, if you have given 2 attempts where you feel you have given your 100%, you have not cleared prelims also, not even once, then you should consider an alternate option also, because exam is getting more and more unpredictable. And once you go back, if you have already spent 3 or 4 years, you can always write this exam. As I said, in 2024, I didn't prepare for prelims, still I cleared, because having touch of subject is enough. So first 2 to 3 years for freshers, first 2 to 3 years or first 1.5 year is the year where you build your foundation. First 1.5 year you correct agi understand ಮಾಡ್ಕೊಂಡ್ಮೇಲೆ prepare ಮಾಡಿದ್ರೆ your journey is going to get very different. Right. So for everybody who are like, you mentioned about the book Viktor Frankl, The Man's Search for Meaning. So
highly recommended book if you have any thoughts on why is it I'm doing this and that. So ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ and should consider reading it. And coming to, you just mentioned about an alternative. One of the reasons, I mean, when we were conducting mock interviews as well, I've seen doctor is like the most confident person who can give a mock interview, more confident than the panel, because sometimes he's answering whatever comes to his mind in terms of the choice of words as well, which is why very senior bureaucrats who, I mean, who have been molded in a certain way think that it is too arrogant or like that. But what I always felt when we evaluate other aspirants, like for example, there are like 6 to 7 people, if they give, their confidence level depends on what is it exactly they are doing in their life at the moment. Are they full-time aspirants? How much this matters to them or something like that. Because you were already occupied and you knew that, okay, there is a plan B and that is a thriving career or it is already ongoing, maybe it gave that extra cushion of being yourself wherever you go or could express yourself. For all the aspirants who are preparing, what is it that you suggest at what point somebody should consider or have an alternate career? Plan B, I'll take, talking of plan B. See, in my second MBBS, since ಯಾರು ಫ್ಯಾಮಿಲಿನಲ್ಲಿ ಬರೋಣ ಡಾಕ್ಟರ್ಸ್ ಇರಲಿಲ್ಲ, ಅದು there is some cognitive barrier actually when you pursue any difficult exam. Okay, MBBS also now I feel it is very easy, but for somebody coming from a small town going to one of the premier institutes of Karnataka, I found it difficult. Though it was very easy for me in final year. First, second years, 2 years were difficult. Second year, it was difficult to clear one of the internals. I was very low. And I called my father. And I ಕೇಳಿದೆ, ಎಕ್ಸಾಮ್ ತುಂಬ ಕಷ್ಟ ಅನಿಸ್ತಾ ಇದೆ ನನಗೆ MBBS ಮಾಡೋದು ಕಷ್ಟ ಅನಿಸ್ತಾ. My father said, hey, ಹೋದ್ರೆ ನಾನು ನಿನಗೆ ಹುಟ್ಟಿಸಿರೋದು ನೀನು MBBS ಮಾಡಿ ಡಾಕ್ಟರ್ ಆಗ್ತೀವಿ ಅಂತ ಅಲ್ಲ, 4 ಎಕರೆ ಹೊಲ ಇದೆ, ಬಂದು ಬಿಡ್ಕೊಂತೀನಿ ಅಂತ he said. So I was always confident of my plan B, even when I was second MBBS fail also. Like ಬದುಕೋದಕ್ಕೆ ಏನು ತೊಂದರೆ ಇಲ್ಲ ಅಂತ, ಹೆಂಗೋ ಬದುಕಬಹುದು ಅಂತ. That is what my idea of plan B was. Even when I talked about, say, my struggles with the government during COVID time, I was like, ಏನು ಮಾಡಿದ್ರೆ ಡಿಗ್ರಿ ಕಿತ್ಕೊಳ್ತಾರೆ. But I still have my diploma and MBBS degree, I can work on that. UPSC interview also, one time start with practice or I'll start with it. Many people think having only stable job is the purpose or of life anta. Nange I don't have that, because I believe that somehow I can survive. For me, an individual surviving is not my intention. That I want to live a better life or I want to make lives of other people better. That is what when I think of exams or life as well. Even some of the questions that will be like whether I'll be happy in service ಅಲ್ಲಿ corruption or maybe. See, I tell Illivargu I have lived in such a way that I have some way of living or dealing with things. If it is going well, I will continue that. If it is going well, I will do the same. Civil service, ನಾನು ಅನ್ಕೊಂಡಾಗ ಬದುಕಕ್ಕಾಗ್ತದೆ ಮಾಡೋಕ್ಕಾಗ್ತದೆ, I will do. But I will not be somebody who will think that ನಾನು like life long ರಿಟೈರ್ ಆಗೋವರೆಗೂ ಇದೇ ಕೆಲಸ ಇಷ್ಟ ಇಲ್ಲದೆ ಇದ್ರು ಮಾಡ್ತೀನಿ ಅಂತ. That I will not do. It is like, say, ethics or personal values ಅಂತ ನೋಡ್ತೀವಲ್ಲ, that is my personal value. Now for students considering plan B, so what you should do is, many of the students are also asking me, ನೆನ್ನೆ ಯಾರೋ ಕೇಳಿದ್ರು, ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಇಂಜಿನಿಯರಿಂಗ್ ಬಿಡಿಸಿ ಡಿಗ್ರಿ ಹಾಕ್ತೀವಿ, ಡಿಗ್ರಿ ಟೈಮಲ್ಲೇ she can read ಅಂತ, or BA or BCom or something. Every degree is good only, but the idea that ಒಂದು ಡಿಗ್ರಿಯಿಂದ ಕಿತ್ತಾಕಿ ಇನ್ನೊಂದು ಡಿಗ್ರಿನಲ್ಲಿ ಫ್ರೀ ಟೈಮ್ ಇರುತ್ತೆ ಅದರಲ್ಲೇ ಫುಲ್ ಓದ್ತಾರೆ, that is a wrong. Because UPSC clear ಆಗುತ್ತೋ ಇಲ್ಲೋ, your degree you cannot change for life. Your service you can change. If you become IRS, you can become IAS. But if you are an engineer, you cannot become a doctor. Or rare cases ಅಲ್ಲಿ ಆದ್ರೂ ಆಗ್ಬೋದು. So the chances of changing services is higher than chances of changing your degree. So you cannot change. And many students ask, ನಾನು ಫಸ್ಟ್ ಇಯರ್ ಡಿಗ್ರಿಯಿಂದನೇ ಓದಕ್ಕೆ ಶುರು ಮಾಡಬೇಕಾಗಿ UPSC or PUC ಇಂದ ಓದಬೇಕು. I also tell them, finish the task in hand first. ನಿಮ್ಮ ಸ್ಕಿಲ್ಸು, ನಿಮ್ಮ ನಾಲೆಡ್ಜು should be always good. Okay, now many of the people, you see, why people with IT background or doctors are doing fairly decent is because
they're not scared. They're not very scared because they believe in themselves and they believe in their skills. ಇದಾಗಿಲ್ಲ ಅಂದ್ರೆ ಇನ್ನೊಂದು ಮಾಡ್ತೀವಿ ಅಂತ. They don't think this exam is their entire purpose of life. They don't think. Other people also, as I said, if you can make a living, you should not be fear. Or even if you are not clearing this exam, there are so many other exams that are much easier for an UPSC aspirant. You can clear them and secure a job. You should again not be fearful. The more you are scared, ultimately it all comes down to utility. Utility ಅಂದ್ರೆ ಏನು? ಲಾಭ ಆಗುತ್ತೆ, ನಷ್ಟ ಆಗುತ್ತೆ. ಜಾಸ್ತಿ ಭಯಪಟ್ಟರೆ ಜಾಸ್ತಿ ನಷ್ಟ ಆಗುತ್ತೆ. ಸೊ ನೀವು ಈ ಪರ್ಸ್ನಲಿ ಏನಾದರೂ ಹಾಳಾಗೋಗ್ಲಿ, ಭಯಪಟ್ಟರೆ ನಿಮಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ, ಅದಕ್ಕೋಸ್ಕರ ಭಯ. So in some sense, if more coming like a motivational speech, I'm sorry. Is it okay? Yes. Okay. More, I think it also depends on the tone and the audience also, because I usually, a philosophical motivational, I usually don't talk. The boys know we had a dinner together, so I usually try to keep it light. But some of these questions are very serious, and nobody talks about these questions actually. Personally, nobody talks about these particular questions. To keep it light, sir, ಈ ಹಲಸಿನ ಹಣ್ಣು ವರ್ಸಸ್ ಮಾವಿನ ಹಣ್ಣು ಬಗ್ಗೆ ಒಂದು ಡಿಬೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಆನ್ ವಾಟ್ಸ್ಆಪ್. ಯು ಕ್ಯಾನ್ ಎಲಾಬರೇಟ್ ವೈ ಯು ಆರ್. I want to build 3 teams. Okay, I want to build coffee versus tea team, mango versus halasindu hಣ್ಣು team, and sambar lovers versus chutney lovers. And like how we debate on religions. No, this religion is good, this caste is good, all that. The thing about science or arts is we do not attach our emotional values to them. That is why we don't fight over them. I think world would be a better place if we consider our religion, identities, any identities as equivalent to as a beautiful art form. So any tea lovers in the audience? Coffee lover. So you are in our opposite time. So one day I will form an army of tea lovers to convince coffee lovers that tea is the best. That is my personal life goal. I will get you the best tea in the world. So ನಾನು ಬೆಸ್ಟ್ ಕಾಫಿ ತಂದ್ರೆ ಇವತ್ತು. For me, tea is a religion. You cannot change it. I am blinded by my fate towards tea. That is our religion. So anybody has any questions, anything related to, now that you know the background etc more better, any other questions idea? You wanted to ask? Sir, stress about mindset and your told about your friends. Like ನಾನು ನನ್ನ ಫ್ರೆಂಡ್ ಇಷ್ಟೇ ಪ್ರಿಂಟ್ ಔಟ್ ತಗೊಳ್ಳೋದಂದ್ರೆ ಮಾತ್ರ ಯೂಸ್ ಟು ಥಿಂಕ್ ಅ ಲಾಟ್. Like how important that I do friend like in this preparation of ಯಾವ್ದಾದ್ರು like how it is important to deal with friends. See, I always tell friends should not be a part of your preparation. They should be a part of your leisure. Leisure is very important. Okay, and of course friends can also be a part of your preparation. You should have a good friends of 2 to 4 maximum. Like 4 itself is maximum. Okay, prelims you don't need friends. Mains you can have some discussion on some topics. What we used to do was me and my friend Nishan used to walk around some park, other park ಹೋಗಿ ಪೇಪರ್ ಇಟ್ಕೊಂಡು he used to tell some 5 points, I used to tell some 5 points. Because since ಇಬ್ರು prelims clear ಮಾಡಿದ್ರಿಂದ we had some content. ನನಗೆ ಗೊತ್ತಿಲ್ಲದೆ ಇರೋದು ಅವನಿಂದ ನನಗೆ ಗೊತ್ತಾಗ್ತಾ ಇತ್ತು, ಅವನಿಗೆ ಗೊತ್ತಿಲ್ಲದೆ ಇರೋದು ನನ್ನಿಂದ ಏನಾದರೂ ನಾನು ಹೇಳ್ತಾ ಇತ್ತು. Okay, that way it will help preparation. But in spite of all this, I had a very good Sunday evening friends with whom I used to go to the movies, with whom I used to go have food dinner, because they are my friends of my personal life. When you see what students do is they mix both things. Study group anta ಮಾಡ್ತಾರೆ. ಸ್ಟಡಿ ಗ್ರೂಪ್ ಜೊತೆಗೆ ಸ್ಟಡಿ ಅವರ್ಸ್ ಅಲ್ಲಿ ಮೂವಿಗೆ ಹೋಗ್ತಾರೆ. ಅದರೊಳಗೆ ದೇ ಮೇಕ್ ರಿಲೇಶನ್ಶಿಪ್ಸ್. ಅದರೊಳಗೆ ಇಬ್ರು ಹುಡುಗರು ಒಂದು ಹುಡುಗಿಗೋಸ್ಕರ ಕಿತ್ತಾಡ್ತಾರೆ. ದೆನ್ ಲೈಬ್ರರಿ ಸೀಟ್ಗೋಸ್ಕರ ಕಿತ್ತಾಡ್ತಾರೆ. ದಟ್ ಈಸ್ ನಾಟ್ ಗುಡ್. ಯು ಆರ್ ಮಿಕ್ಸಿಂಗ್ ಟೂ ಮೆನಿ ಥಿಂಗ್ಸ್. ದಟ್ ಯು ಶುಡ್ ನಾಟ್. ಅಂಡ್ ಆಲ್ವೇಸ್ ಯು ಶುಡ್ ಫೈಂಡ್ ಫ್ರೆಂಡ್ಸ್ ಟು ಸಪೋರ್ಟ್ ಈಚ್ ಅದರ್. ಇಲ್ಲ ನೀನು ಮಾಡ್ತೀಯ ಮಾಡು, ಆಗುತ್ತೆ ಮಾಡು. ವೆನ್ ಯು ಆರ್ ಲೋ ದೇ ಶುಡ್ ಲಿಸನ್ ಟು ಯು. ಏನು ಬಿಡಲೇ ಅದೇನು ಬೇಜಾರು ಎಲ್ರಿಗಾಗತ್ತೆ ಆಗೋದಿಲ್ಲ. ದೇ ಶುಡ್ ನಾಟ್ ಬಿ ಲೈಕ್ ದಟ್. ದೇ ಶುಡ್ ಲಿಸನ್ ಟು ಯು ವೈ ಯು ಆರ್ ಫೀಲಿಂಗ್ ದಟ್. Because this is a very crucial phase now. You are away from home. Many of your friends are earning. You are only studying. You are low on confidence.
you're not scoring good on your mock exam, this is the lowest phase of your life. So you should find good people who are supporting. Without friends also exam becomes difficult because emotional burden you have to carry yourself. See, I'll tell you something about happiness and sadness. Happiness increases when you share with people. Sadness decreases when you share with people. Thank you. One of the other questions, Nange, for example, you friend on the head. Now that you've cleared the exam and but for somebody who was not clear, there is absolute silence or a feeling of failure. ಹೇಗೆ deal ಮಾಡ್ಬೇಕು? Right. It is a very difficult question. See, I've told in my previous videos also, if I want to dedicate my rank to somebody, okay, I will not tell it whether it is parents or God, or I will not dedicate it to anyone. I would want to dedicate it to all the aspirants who have ever written this exam. Okay, now, that is because as a psychiatrist, I know the pain that students go. Okay, somebody say, I listened to so many 2020 the film's toughest paper, we had some groups. I used to read message. I used to read the message that Nandidu 5ನೇ attempt, 6ನೇ attempt. You see stories telling that, I'm not clearing this exam, but my girlfriend home is insisting for her marriage. Okay, she has given me 6 years of time. Now I cannot ask her time. But I cannot marry her when I'm alone. The girl gets married, the next year probably he may clear the exam. But the cost that he has to bear because he is writing this exam is too much. The emotional burden that one faces through is too much. And this, when I say this, it is not once in a while story, it is story of everybody. Also. Yeah. Anyway, so the thing is, the emotional attachment that we have for this particular exam is too high. Now you say somebody like say Labasta, making Labasta wallpaper in their phone, or making these 4 lines as their wallpaper, sticking UPSC in their reading room desk. Okay, the more emotional attachment you are giving to the exam, the more is the pain that you are going to get. Okay, you see that aspirants who are not clearing main prelims, you feel that they are the ones who are the most desperate. Prelims kuda clear agilla. They should definitely go and talk to somebody who has went to the interview and has not cleared interview and has failed in the next prelims because he didn't have time. Okay, but how to process this is, as I said, always self-belief, plan B, good support system. 3 of them. ಈ ಎಕ್ಸಾಮ್ ಆಗಿಲ್ಲ ಅಂದ್ರೆ ನಾನು ಏನೋ ಮಾಡ್ತೀನಿ, ನನಗೆ ಇನ್ನೊಂದು ಏನಕ್ಕೂ ಐ ವಿಲ್ ಡೆವಲಪ್ ಮೈ ಸ್ಕಿಲ್ ಪ್ಯಾರಲಲಿ, ಅಥವಾ ನಾನು ಅಟ್ ಮೈ ಲೋಯೆಸ್ಟ್ ಆಲ್ಸೋ ಐ ಕ್ಯಾನ್ ರಿಲೈ ಆನ್ ಇಬ್ಬರು ಫ್ರೆಂಡ್ಸು. ನಾನು ಹೋಗಿ ಏನಾಗುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಇರ್ಲಿ ಬಾರ ಕೂತ್ಕೊ ಮಾತಾಡೋಣ ಅಂತ ಹೇಳೋ ಫ್ರೆಂಡ್ಸ್, ಅಥವಾ ಇರ್ಲಿ ಮಗನೇ ಇಟ್ ಈಸ್ ಓಕೆನಪ್ಪ ಈ ಪರೀಕ್ಷೆನೇ ಎಲ್ಲ ಅಲ್ಲ ಅಂತ ಹೇಳುವಂಥ ತಂದೆ ತಾಯಿ, ದಟ್ ನಾವು ಅದನ್ನು ಸಂಪಾದಿಸ್ಬೇಕು ಇಲ್ಲಿರುವಾಗ. It's not just to UPSC, any failures that we should see. And also I will tell you, as somebody, even if your friends or close ones goes through failures, always listen to them. You be with them. You don't talk, you don't have to talk telling, hey, illa agate madbidu, adu madu, idu madu. Don't tell motivate them. Just be with them, have a tea, have a food with them. Within 2-3 days they will develop the clarity. You need to absorb it more. The more painful you feel, the better you can come out. If you're in a denial mode, it takes a longer time to come out. One of the things is success has many fathers and failure is an orphan. When you know that, you probably extend a shoulder to them and say, they know what has gone wrong, what is. Obviously, when you succeed, there will be a lot of people claiming, everybody putting photos, etc. But it is about you who come out of it. What is it that you think? How will you strategize, re-strategize? And not just in exam, outside of the exam, there is a big world. Probably for people who are more just after graduation, you have entered this exam.
this is an outside world that is so huge that doesn't even think or bother about it. They don't even know the dates of the exam. They don't know anything. They don't know who cleared. There's just that first rank trends on the day of the exam, and they're done and dusted. Then they go on with their own life in some sense. So that is one thing. Anybody has any other questions you want to ask? See, something about fail is UPSC never declares a candidate as fail or pass. Else either selected for mains or selected for interview. So fail word is never used by UPSC. It is the aspirant circle that uses not cleared or have failed. That is something that you should know. And you talk about say success rate. See, say 11,99,000 aspirants each year do not come in the list. 11,99,000. Okay, so in UPSC the rule is not clearing is a rule. Clearing is an exception. Okay, if you take, like for example, even if you take the toughest say B in your engineering final year exam, if 100 students write and then 99 students are clearing and the other student has won the exam. Okay, so from moving from that mindset to this mindset is a different game. And many people think UPSC is a course. Parents also think UPSC is a course. Like say, one ವರ್ಷ coaching ಹೋದ್ರೆ ಆಮೇಲೆ ಆಗ್ಬಿಡ್ತದೆ. Okay, so that is not what it is. Yeah, so that is also something you should always keep in mind. So never be in a mindset that it's failing, not failing. Don't use such words also when you're speaking about yourself. Anybody else any questions? So what are some final words? Final words. Mahatma Gandhi. My life is my message. That is what Mahatma Gandhi said. Anyway, see, again, as I said, see, none the purpose, wherever I go and talk, or me and my friend Nisha, what we decided is, wherever we go and talk, we want to talk about planning, strategizing, and having the right approach to the exam. That is what our motto is. Because hard work, material, notes, it is already available. So you should approach exam in a problem solving manner. There is something called as problem solving skills in the curriculum. A task is given and you write it. So that should be your approach. I don't know whether you clear the exam or not, but when you're writing the exam, on the day of the writing exam, you should be your 100%. So that is what I want to tell all the aspirants. Yeah, you are free to contact me if you feel like contacting. Then you can text me either on Telegram or Insta. Okay, in both my ID is same. It is Dayas Pandana, DAYAA, SPANDA. Dayas Pandana with Y is AA. Okay, so contact me. And see, in spite of being a topper, I still feel it is still a tricky exam. Though I do believe that if I write this exam again, I may get top 100 or top 200 or something. I have the possibility, though it requires luck. On my lucky attempt, I would still feel I can get a rank less than 200 on my lucky attempt. But having said that, I still say the process is painful and you have to have the right mindset to practice. You should never think that, you should never get carried away by what media is portraying. What media portrays is simple. Media wants to, as Indians we want stories. Okay, AIR1 ಯಾರಾದ್ರೂ ಬರಲಿ, ಈ ವರ್ಷ ಯಾರಾದ್ರೂ ಕುರಿಕಾಯವರು UPSC ಕ್ಲಿಯರ್ ಮಾಡಿದಾರ ಹಾಕ್ರಿ ಎಲ್ಲ ಕಡೆ. Okay, somebody who has cleared first attempt, you put them. Somebody who has cleared on the 9th attempt, okay, they are role model for dedication, persistence, commitment. Third attempt, fourth, yeah, it's okay. Everybody is clearing it, don't mind. Because we want the richest to, rags to riches story. We want a story, we want a phenomenon. And you should never be bothered by somebody who does not make an impact on your life on day-to-day basis. Pakkad maneyavaru, relatives, avaru ಏನು ಹೇಳ್ತಾರೆ, ಇವರು ಏನು ಹೇಳ್ತಾರೆ, it does not matter. You are only answerable to yourself and close ones who believe in you. That you keep in mind. Okay, na? Right. Yeah, that's it from my side.
it came out slightly, I think, on the emotional side of the second half. I'm sorry, I didn't plan this. Okay, it's going with the flow, but I'm happy that all of you are attentive and listening to me. I also thank you, sir, for asking me some tricky questions and making me talk more. Yeah, thank you. Thanks everybody. So, we wish to see you in your professional career as well, taking up more challenges and probably again in news for probably all the good reasons. And any plans on what else you want to do apart from? ಅದೇ ಐ ಡಿಸೈಡೆಡ್ ನನ್ನ ಕಾರ್ಗೆ ಬೀಕನ್ ಲೈಟ್ ಹಾಕ್ಸ್ಬಾರ್ದು ಅಂತ ಐ ಡಿಸೈಡೆಡ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ನೆಕ್ಸ್ಟ್ ಪೂಜೆಗೆ ಮಾಡಲ್ಲ ಉಳಿಕಿದೆಲ್ಲ. I'm still working for another 10-15 days. I want to work, and Lavasna letter has come. It is from August 25th, and if you want, you can share it in the group also. The letter is not good. It is very threatening. Don't come with your parents. Come alone. Training will be very hard. 100 days, no leave. Always wear formal shoes. You should always be disciplined. Values. No phone usage within the campus. Only in your office. There's a warning letter ತರ ಇದೆ the letter. But yeah, you see only Lavasna and feel happy. Oh, greetings from Lavasna. ಕೆಳಗಡೆ ಹೋಗ್ಬೋದು. Okay, thank you. Thank you.